ಜೊತೆಗಿದ್ದಾರೆ ಚಂದನ್ and ಮಹೇಶ್. So he is the founder and CEO of Kalpakrushi, and he has also have more sub businesses with him, and he is also the co-founder of Gaza Groups of Real Estates. So sir, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದ್ರೆ, so how was your childhood, sir? So are you from poor family or middle class, or else are you from rich family? So ನಿಮ್ 10th ಸ್ಟ್ಯಾಂಡರ್ಡ್ ವರ್ಗೆ ಕನ್ಸಿಡರ್ ಮಾಡಿದ್ರೆ ಹೆಂಗಿತ್ತು ಲೈಫ್ ಚೈಲ್ಡ್ಹುಡ್ ಅಲ್ಲಿ? ನೀವ್ ಹೆಂಗಿದ್ರಿ? ಸೊ ಫಸ್ಟ್ ಬೆಂಚ್ ಸ್ಟೂಡೆಂಟಾ, ಬ್ಯಾಕ್ ಬೆಂಚಾ? ಫಸ್ಟ್ ಆಫ್ ಆಲ್ ನಾನು ಬಂದು ಮೂಲತಃ ಟಿಪ್ಟೂರಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ, ನೊಣವಿನಕೆರೆ ಅನ್ನೋ ಒಂದು ಗ್ರಾಮದಲ್ಲಿ ಇರೋದು. Yes. ಆಕ್ಚುಲಿ ಇವತ್ತಿನಿಂದಲೂ ನಂದೇನೇ ಬಿಸಿ ಶೆಡ್ಯೂಲ್ಸ್ ಇದ್ರು ನನ್ನ ನೇಟಿವ್ಗೆ ಹೋಗ್ತಾನೆ ಇರ್ತೀನಿ. ಬಟ್ ನನ್ನ ಫ್ಯಾಮಿಲಿ, ನಮ್ಮ ತಾಯಿ ಎಲ್ಲ ನೊಣವಿನಕೆರೆನಲ್ಲೇ ಇರೋದು. ಲೈಕ್ ಆಸ್ ಯು ಸೆಡ್, ನನ್ನ ಟೆಂತ್ ಸ್ಟ್ಯಾಂಡರ್ಡ್ಗಿಂತ ಮುಂಚೆ ಲೈಫ್ ನೋಡಿದ್ರೆ ಇಟ್ಸ್ ವೆರಿ ಲೈಕ್ ಆಕ್ಚುಲಿ ಐ ಕೇಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆಸ್ ಯು ನೋ ದಟ್ ಲೈಕ್ ಹೇಗೆ ತುಂಬಾ ಬಡತನ, ಆಲ್ಮೋಸ್ಟ್ ಆಲ್ ನಮ್ದು ಸ್ವೀಟ್ ಬಿಸ್ನೆಸ್ ಕೂಡ ಇತ್ತು. Yes, sir. ಎವ್ರಿಥಿಂಗ್ ಗೋಯಿಂಗ್ ಗುಡ್ ಅಂಡ್ ನಾನು ಸ್ಟಡೀಸ್ ಅಲ್ಲಿ ಪರವಾಗಿಲ್ಲ, ಓಕೆ ಇದ್ದೆ ಅಂಡ್ ಇಟ್ಸ್ ಗುಡ್. ಸೊ ಸರ್, ನಾನೊಂದು ಲೈಕ್ ಒಂದು ಪರ್ಸನಲ್ ಕ್ವಶನ್ ಕೇಳೋದಾದ್ರೆ, ಸೊ ನಿಮ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಯಾವಾಗ ಆಯ್ತು? ಟರ್ನಿಂಗ್ ಪಾಯಿಂಟ್ ಅನ್ನೋದು ಎಲ್ಲಾ ವ್ಯಕ್ತಿ ಜೀವನದಲ್ಲೂ ಆಗ್ತಾ ಇರುತ್ತೆ. ಅದು ವ್ಯಕ್ತಿಯ ಲೈಕ್ ಪರಿಸ್ಥಿತಿಗಳ ಮೇಲೆ ಅದು ಹೊಡ್ತಾ ಬೀಳುತ್ತೆ. ಲೈಕ್ ನನ್ನ ಎಜುಕೇಶನ್ ಬಂದು ಕಂಪ್ಲೀಟ್, ನಾನು PU ಬಂದು ಅರವಿಂದ್ PU ಕಾಲೇಜ್ ಕುಣಿಗಲ್ನಲ್ಲಿ ಮುಗಿಸ್ದೆ. ನನ್ನ ಸೈನ್ಸ್ ತಗೊಂಡು CSC ಅಲ್ಲಿ ಮುಗಿಸ್ದೆ. ಅದಾದ ಮೇಲೆ ಲೈಕ್ ಕೋವಿಡ್ ಅನ್ನೋ ಪ್ಯಾಂಡಮಿಕ್ 2021 ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಲೈಕ್ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಳ್ಕೊಂಡ್ವಿ. ಅಂಡ್ ಅದ್ರ ಜೊತೆಗೆ ಐ ಲಾಸ್ಟ್ ಮೈ ಫಾದರ್ ಅಂಡ್ ಗ್ರ್ಯಾಂಡ್ ಮದರ್ ಅಟ್ ಎ ಸೇಮ್ ಡೇ. ಲೈಕ್ ನನ್ಗೊಂದು ಇಂಪ್ಯಾಕ್ಟ್ ಆಯ್ತು. ಏನಕ್ಕೆ ಎಷ್ಟೋ ಜನ ಏನ್ ದುಡ್ಡು ಮಾಡಿ ಎಲ್ಲ ಮಾಡಿದ್ರು, ಬಟ್ ಒಂದು ಕಾಯಿಲೆಯಿಂದ ಎಷ್ಟೋ ಜನ ಬಲಿಪಶು ಆದ್ರು ಅನ್ನೋ ಒಂದು ಇದರಿಂದ. ಯಾಕಂದ್ರೆ ಲೈಕ್ ಇವತ್ತಿನ ದಿನ ನೀವು ನೋಡ್ಬೋದು ಎಷ್ಟು ಟೆಕ್ನಾಲಜಿಗಳು ಇದಾವೆ, ಮತ್ತೆ ಪ್ರತಿಯೊಂದು ನಮ್ಮ ದೇಶ ಎಷ್ಟು ಮುಂದೆ ಹೋಗಿದೆ ಅನ್ನೋದನ್ನ. ಬಟ್ ಆದ್ರೂ ನಮ್ಮ ಆರ್ಥಿಕ ಸ್ಥಿತಿ ಮಾತ್ರ ಹಾಗೇ ಇದೆ. ಲೈಕ್ ಇವತ್ತಿನ ದಿನದಲ್ಲಿ ಲೈಕ್ ದಟ್ ಈಸ್ ಮೈ ಲೈಕ್ ಟರ್ನಿಂಗ್ ಪಾಯಿಂಟ್ ಮೇ ಬಿ. ಲೈಕ್ ಎಂಟೈರ್ ನನ್ನ ಫ್ಯಾಮಿಲಿ ಬಂದು ಕೋವಿಡ್ ಅಲ್ಲಿ, ನನ್ನ ತಾಯಿಯವರು, ನಾನು, ಎವ್ರಿ ಒನ್ ವಿಲ್ ಬಿ ಸ್ಟಕ್ ಇನ್ ವಿತ್ ದಟ್. ಅಂಡ್ it's my turning point maybe. Like I joined for artificial intelligence in data science, ಚನ್ನಬಸವೇಶ್ವರ ಟೆಕ್ನಾಲಜಿ ಗುಬ್ಬಿನಲ್ಲಿ ನಾನು ವ್ಯಾಸಂಗ ಮಾಡಿದ್ದು. ಕಂಪ್ಲೀಟ್ 4 years. ನಮ್ಮ ಪ್ರಿನ್ಸಿಪಲ್ ಸರ್ ಸುರೇಶ್ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ವೆನ್ ಐ ಸ್ಟಾರ್ಟೆಡ್ ಮೈ ಸ್ಟಾರ್ಟ್ಅಪ್. ನಾನು ಮೊದಲನೇ ವರ್ಷದಲ್ಲೇ ನನ್ನ ಇಂಜಿನಿಯರಿಂಗ್ ಜರ್ನಿನಲ್ಲಿ ಆಸ್ ಅ ಯಂಗ್ ಆಂಟ್ರಪ್ರಿನರ್ ಆಗಬೇಕು, ದೇಶಕ್ಕೆ ಒಂದು ಮಾದರಿಯಾಗ ಒಂದು ಒಳ್ಳೆ ಯೂತ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂತ, ನಂದು ಏನೇ ಕಷ್ಟಗಳು ಏನೇ ಬಂದ್ರು ಅದನ್ನೆಲ್ಲ ಸುಧಾರಿಸ್ಕೊಂಡು, ಲೈಕ್ ಪ್ಲೇಯಿಂಗ್ ಟು ವಿನ್, ಪ್ಲೇಯಿಂಗ್ ನಾಟ್ ಟು ಲೂಸ್ ಅನ್ನೋದು ನಾವು ಯಶ್ ಅವರ ಬಾಯಲ್ಲಿ ಕೇಳಿದೀವಿ. ಯಾಕಂದ್ರೆ ಲೈಕ್ ಅಷ್ಟು ಈಸಿ ಅಲ್ಲ. ಲೈಕ್ ಗೆಲ್ಬೇಕು ಅಂತ ಆಡೋರು ಗೆಲ್ಲೋದಕ್ಕೆ ಆಡ್ತಾರೆ, ಸೋಲ್ಬಾರ್ದು ಅಂತ ಆಡೋರು ಸೋಲೋದಕ್ಕೆ ಆಡ್ತಾರೆ. ಯಾಕಂದ್ರೆ ಇವತ್ತಿನ ದಿನ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡಬೇಕು. ಇವತ್ತಿನ ಯಂಗ್ಸ್ಟರ್ಸು ನಾನು ಇಂಥ ಜಾಗದಲ್ಲಿ ಇರಬೇಕು, ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಒಂದು ಆಲೋಚನೆ ಕೂಡ ಮಾಡಲ್ಲ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತಿನ ದಿನದಲ್ಲಿ. ಲೈಕ್ ನೀವು ವ್ಯಾಸಂಗ ಮಾಡ್ತಾ ಇದ್ದೀರಾ, ಗೊತ್ತಿರುತ್ತೆ ನಿಮ್ಗೆ. ಲೈಕ್ ನೀವು ನಿಮ್ಮ ತಂದೆ ತಾಯಿಗಳ ಶ್ರಮಗಳು ನೋಡ್ತಾ ಇರ್ತೀರಾ, ಎಲ್ಲಿಗೆ ಹೋಗ್ಬೇಕು, ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಅವ್ರ ಆಸೆ ಆಕಾಂಕ್ಷೆಗಳನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ, ನಾನ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಾಗ್ಲೇ ಐ ವಾಂಟ್ ಟು ಬಿ ಇಯರ್ ಅನ್ನೋದನ್ನ ನಾನು 4 ವರ್ಷದ ಮುಂಚೆನೆ ನಾನು ಆಲೋಚನೆ ಮಾಡ್ಕೊಂಡಿದ್ದೆ. ಆ ಇಮ್ಯಾಜಿನೇಷನ್ ಮಾಡ್ಬೇಕು, ಕನ್ಸ್ ಕಾಣ್ಬೇಕು. ಲೈಕ್ ಜೀವನದಲ್ಲಿ ದೊಡ್ಡ ದೊಡ್ಡ ಕನ್ಸ್ ಕಾಣ್ಬೇಕು. ಯಾಕಂದ್ರೆ ಇವತ್ತು ಯಾವ್ದು ಈಸಿಯಾಗಿ ಸಿಗಲ್ಲ. ಯಾಕಂದ್ರೆ ಅವ್ರ ಕಷ್ಟಗಳು ತುಂಬಾ ಪಟ್ಟಿರ್ತಾರೆ, ಪ್ರತಿಯೊಂದು ಅಷ್ಟೇ. This is what my turning point and starting point. ಓಕೆ ಸರ್, ಸೊ ನಿಮ್ದು ಬಿಸ್ನೆಸ್ ಬಂದು ಒಂದು ಕಲ್ಪಕೃಷಿ ಅಂತ ಒಂದು ಸ್ಟಾರ್ಟ್ಅಪ್ ಇದೆ. ಸೊ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್. ನಮ್ಗೆ ಹೆಸರು ಕೇಳ್ಕೊಳ್ಳಿ ಒಂಥರ ಇಂಟ್ರೆಸ್ಟ್ ಹೊಡಿಯತ್ತೆ, ಏನಿರ್ಬೋದು ಇದು ಅಂತ. ಸೊ ಕಲ್ಪಕೃಷಿ ಅಂದ್ರೆ ಏನ್ ಸರ್ ನಿಮ್ ಬಿಸ್ನೆಸ್, ಮತ್ತೆ ಈ ಐಡಿಯಾ ನಿಮ್ಗೆ ಹೆಂಗ್ ಹೊಡಿತು?
ಸರ್ ಕಲ್ಪ ಕೃಷಿ ಅನ್ನೋದಕ್ಕಿಂತ ಮುಂಚೆ ನಮ್ದು ಸ್ಪಾಟ್ ಮೈ ಕೃಷಿ ಅಂತ ಇತ್ತು. Okay. ಅದಕ್ಕಿಂತ ಮುಂಚೆ ನಾವು ಸ್ಪಾಟ್ ಮೈ ಪ್ರಾಪ್ ಅನ್ನೋ ಒಂದು ಕಂಪ್ನಿ ಶುರು ಮಾಡಿದ್ದು. ಆಕ್ಚುಲಿ ಐ ಆಮ್ ಇನ್ ಇಂಜಿನಿಯರಿಂಗ್. ಆಸ್ ಎ ನಿಮಗೆ ಗೊತ್ತಿರ್ಬೋದು ಇಂಜಿನಿಯರಿಂಗ್ ಎಷ್ಟು ಲೈಕ್ ಎಲ್ಲಾ ಫ್ಯಾಮಿಲಿಗಳಲ್ಲಿ ದುಡ್ಡಿಸ್ಕೊಂತ ಇರ್ತಾರೆ. Yes, sir. ಬಟ್ ನನ್ನ ಜೀವನದಲ್ಲಿ ಆ ರೀತಿ ಇರ್ಲಿಲ್ಲ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಆನ್ ಡಿಫ್ರೆಂಟ್. ಯಾಕಂದ್ರೆ ಲೈಕ್ ಮನೇಲಿ ಆಸ್ ಎ ಬ್ಯಾಕ್ ಬೋನ್ ಆಗಿದ್ದ ನಮ್ಮ ತಂದೆ ಇರ್ಲಿಲ್ಲ. ಆ ಕಾರಣದಿಂದ ನಮ್ಮ ತಾಯಿಯವರು ತುಂಬಾ ನನ್ನ ಈ ಮಟ್ಟಕ್ಕೆ ಬರೋದಕ್ಕೆ ಇಂಜಿನಿಯರ್ಗೆ ಇರ್ಬೋದು ಪ್ರತಿಯೊಂದಕ್ಕೂ ಅವರೇ ನಮ್ಮ ಹಳೆ ಬಿಸ್ನೆಸ್ ನ ಎತ್ತಿ ಹಿಡಿದು Yes. ಆ ಮಳೆ ಗಾಳಿ ಏನು ನೋಡ್ದಲೆ ನಮ್ಮ ಕೆಲಸ ಕಾರ್ಯಗಳನ್ನ ಅವ್ರು ಮಾಡಿ ಇವತ್ತು ಇಂಜಿನಿಯರಿಂಗ್ ಮಾಡಿಸಿದ್ದು ಅವ್ರೆ. ಲೈಕ್ ನನ್ನ ಪ್ರತಿಯೊಂದು ಹೆಜ್ಜೆಲೂ ಅವರ ಕಷ್ಟಗಳನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಲೈಕ್ ಈವನ್ ನನ್ನ ಟೈಮ್ ಬ್ಯುಸಿ ಶೆಡ್ಯೂಲ್ಸ್ ಅಲ್ಲೂ ಲೈಕ್ ಇವತ್ತಿನ ದಿನನೂ ಊರಿಗೆ ಹೋಗಿ ನಾನು ಪ್ರತಿಯೊಂದನ್ನು ಮತ್ತೆ ಪ್ರಾರಂಭ ಮಾಡ್ತೀನಿ. ಯಾಕಂದ್ರೆ ನಾನು ಇವತ್ತು ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ. ಆಸ್ ಯು ಸಿ ಇನ್ ಮೈ ನೇಟಿವ್ ಐ ಆಮ್ ನಾರ್ಮಲ್ ಆಸ್ ಕಾಮನ್ ಮ್ಯಾನ್. Yes. ಲೈಕ್ ಎಲ್ಲಾರ ಜೊತೆ ನಮ್ಮ ಸ್ನೇಹಿತರುಗಳ ಜೊತೆ ಅದೇ ರೀತಿ ಒಡನಾಟ ಬೆಳೆಸ್ಕೊಂಡು ಒಳ್ಳೆ ಇದನ್ನ ಮೂವ್ ಮಾಡ್ತೀನಿ. ಅಂಡ್ ಅದನ್ನ ಹೇಳ್ಬೇಕು ಅಂದ್ರೆ ನನ್ನ ಇಂಜಿನಿಯರಿಂಗ್ ಫಸ್ಟ್ ಇಯರ್ ನಲ್ಲೇ ನನ್ನ ಫಸ್ಟ್ ಸೆಮ್ ಅಲ್ಲಿ AI ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿದೆ. ಈವನ್ ಲೈಕ್ ಅದ್ರ ಜೊತೆಗೆ ನಾನು ಏನಾದ್ರು ಒಂದು ಪ್ಯಾಸಿವ್ ಇನ್ಕಮ್ ಮಾಡ್ಬೇಕಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಫ್ರೆಂಡ್ಸ್ ಇದ್ರು. ಲೈಕ್ ದೇ ಆರ್ ಟೂ ಸಪೋರ್ಟಿವ್. ಪ್ರತಿಯೊಂದು ನನ್ನ ಕಷ್ಟ ಏನೇ ಸುಖ ಅಂದ್ರು ಲೈಕ್ ಅವರೇ ಮುಂದೆ ಇರ್ತಾರೆ ನನ್ಕಿಂತ. ಲೈಕ್ ದೇ ಸಪೋರ್ಟೆಡ್ ಅಸ್. ದೆನ್ ಐ ಸ್ಟಾರ್ಟೆಡ್ ಸ್ಪಾಟ್ ಮೈ ಪ್ರಾಪ್ ಅಂತ. ಅವತ್ತಿನ ದಿನ ನಮ್ಮ ಪ್ರಿನ್ಸಿಪಲ್ ಸರ್ ಇದ್ರು, ಶೇಷಾದ್ರಿಪುರಂ ಪ್ರಿನ್ಸಿಪಲ್. ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 5,000 ರೂಪಾಯಿ ಅವರು ಕಂಪ್ನಿ ರಿಜಿಸ್ಟರ್ ಮಾಡಿಸು ಅಂತ ಕೊಟ್ಟಿದ್ರು. So, sir, ಅವಾಗ ಸ್ಟಾರ್ಟ್ spot my ಮಾಡಿದ್ದು. prop. Yeah, like which year ಅಲ್ಲಿ ಯಾವ year ಅಲ್ಲಿ ನೀವು ಇದನ್ನ start ನಾನ್ ಮಾಡಿದ್ದು? ಸ್ಟಾರ್ಟ್ ಮಾಡಿದ್ದು 2022 ಅಲ್ಲಿ ಐ ಸ್ಟಾರ್ಟೆಡ್ ಮೈ ಸ್ಪಾಟ್ ಮೈ ಪ್ರಾಪ್. ಇವತ್ತು ನಿಮ್ಗೆ ತುಮಕೂರಿನಲ್ಲಿ ರಿಯಲ್ ಎಸ್ಟೇಟ್ ಅಂದ್ರೆ ಫಸ್ಟ್ ನಮ್ಗೆ ಟಾಪ್ ರೇಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಬರೋದು ನಮ್ಮ ಸ್ಪಾಟ್ ಮೈ ಪ್ರಾಪ್ ಕಂಪನಿ. ಲೈಕ್ ತುಂಬಾ ಒಳ್ಳೆ ಸರ್ವಿಸ್ ಇದೆ. ರೆಂಟಲ್, ಬೈ, ಸೆಲ್ ಅಂಡ್ ಈವನ್ ಲೀಸ್ ಕೂಡ ನಾವು ತುಂಬಾ ಇಂಡಸ್ಟ್ರಿಯಲ್ ಲ್ಯಾಂಡ್ಸ್, KDBI ಲ್ಯಾಂಡ್ಸ್ ತುಂಬಾ ಮಾಡ್ತೀವಿ. ಇಟ್ಸ್ ಗುಡ್ ರೇಟಿಂಗ್ಸ್, ಗುಡ್ ಸ್ಯಾಟಿಸ್ಫೈಡ್ ಲ್ಯಾಂಡ್ಸ್. ಸೊ ಸರ್, ನೀವು ಫಸ್ಟ್ ಬಂದು ನಿಮ್ದು ಕಂಪ್ನಿ ಹೆಸರು ಬಂದು ಸ್ಪಾಟ್ ಮೈ ಪ್ರಾಪ್ ಅಂತ ಇತ್ತು. ಸ್ಪಾಟ್ ಮೈ ಪ್ರಾಪ್ ಆಮೇಲೆ ಸ್ಪಾಟ್ ಮೈ ಕೃಷಿ. ಸ್ಪಾಟ್ ಮೈ ಕೃಷಿ ಅಂತ ಇತ್ತು. ಅದಾದ್ಮೇಲೆ ಥರ್ಡ್ ಬಂದು ಈಗ ಕಲ್ಪ ಕೃಷಿ ಅಂತ ರೀನೇಮ್ ಮಾಡಿದ್ದೀರಾ. ಹ್ಮ್. ಸೊ ಈ ನೇಮ್ ಚೇಂಜ್ ಮಾಡೋದ್ರಿಂದ ನಿಮ್ ಬಿಸ್ನೆಸ್ ಮೇಲೆ ಅಫೆಕ್ಟ್ ಆಯ್ತಾ ಅಥವಾ ವಾಟ್ ವಾಸ್ ದ ರೀಸನ್ ಸೊ ನೇಮ್ ಚೇಂಜ್ ಮಾಡಕ್ಕೆ? ಸರ್ ಇವತ್ತಿನ ದಿನ ನಾವು ಲೈಕ್ ಪ್ರತಿಯೊಬ್ಬರಿಗೂ ಅಷ್ಟೇ ನನ್ನ ಲೈಕ್ ಇನ್ಫಾರ್ಮೇಟಿವ್ ಅಂತ ತಗೊಳ್ಳಿ. ಲೈಕ್ ನೀವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಅದರದ್ದೇ ಆದಂತ ಒಂದು ಐಡೆಂಟಿಫಿಕೇಶನ್ ಮಾರ್ಕ್ ಅನ್ಬೇಕು. Yes. ಲೈಕ್ ಕಲ್ಪ ಕೃಷಿ ಅಂದ್ರೆ ಇಡೀ ಪ್ಯಾನ್ ಇಂಡಿಯಾ ತಿರುಗಿ ನೋಡ್ಬೇಕು, ಅಗ್ರಿಕಲ್ಚರ್ ಅನ್ನೋ ಒಂದು ಕಂಪ್ನಿ ಅಂತ ಗೊತ್ತಾಗ್ಬೇಕು ಅವ್ರಿಗೆ. Yes. ಲೈಕ್ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಲೈಕ್ ನಮ್ಮ ಸ್ಪಾಟ್ ಮೈ ಕೃಷಿ ಅನ್ನೋ ಕಂಪನಿ ನಮ್ಮ ಕಲ್ಪತರು ನಾಡು. ಐ ಆಮ್ ಫ್ರಮ್ ನೇಟಿವ್ಲಿ ಫ್ರಮ್ Oh, ಟಿಪ್ಟೂರ್. okay. ಸೊ ದಟ್ ವಿ ರೀಬ್ರಾಂಡೆಡ್ ಆಸ್ ಎ ಕಲ್ಪ ಕೃಷಿ. ಸೊ ಸರ್, ನಿಮ್ಗೆ ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ಸಿಕ್ಕಿದೆ? ಸರ್ ನಾವು ಆಸ್ ಎ ಸ್ಟಾರ್ಟಿಂಗ್ ನಮಗೂ ತುಂಬಾ ಚಾಲೆಂಜಿಂಗ್ ಫೇಸಸ್ಗಳು ಬಂತು. Yes. ಲೈಕ್ ಒನ್ಸ್ ವಿ ಎಂಟರ್ಡ್ ಇನ್ ಟು ದಿಸ್ ಇಂಡಸ್ಟ್ರಿ ವಿ ಗೆಟ್ ಎ ಹ್ಯೂಜ್ ಸಕ್ಸಸ್. ತುಂಬಾ ಚೆನ್ನಾಗಿ ಆಗ್ತಾ ಇದೆ. ವಿ ಎಲಾಬ್ರೇಟ್ ಅವರ್ ಟೀಮ್ ಅಂಡ್ ನಮ್ಮಲ್ಲೇ ಆಗ್ರೋನಮಿಸ್ಟ್ ಇಂದ ಹಿಡಿದು ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಒಬ್ರು ಕೆಲಸ ಮಾಡೋದ್ರಿಂದ ಹಿಡಿದು ಅದೇ ಗೌರವ ಕೊಟ್ಟು ಇವತ್ತಿನ ದಿನ ಈ ಕಂಪ್ನಿ ನಿಂತಿದೆ. ಮೋರ್ ದೆನ್ 65 to 70 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ, Okay. ಸಕ್ಸಸ್ಫುಲ್ ಆಲ್ ಓವರ್ ದ ಕರ್ನಾಟಕ. ಲೈಕ್ ನನಗೆ ಇಂಥ ಡಿಸ್ಟ್ರಿಕ್ಟ್ ಅನ್ನೋದು ಇಲ್ಲ. ಆಲ್ ಓವರ್ ಕರ್ನಾಟಕ. ಮೈಸೂರು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಹಾಸನ್, ಶಿವಮೊಗ್ಗ ಅಂಡ್ ನಾವು ದೇವನಹಳ್ಳಿಯಿಂದ ಹಿಡಿದು ಕುಂದಾಪುರ ತನಕ ನಾವು ಕೆಲಸ ಮಾಡ್ಕೊಟ್ಟಿದೀವಿ Okay. ಅನ್ನೋದನ್ನ ಹೆಮ್ಮೆಯಲ್ಲಿ ಹೇಳ್ಕೊಂತೀನಿ. ಸೊ ಸರ್, ನೀವು ಕಲ್ಪ ಕೃಷಿ ಸ್ಟಾರ್ಟ್ ಮಾಡಿದಾಗ ಹ್ಮ್. ಏನೆಲ್ಲ ಚಾಲೆಂಜಸ್ ಬಂತು, ಡಿಫಿಕಲ್ಟೀಸ್ ಬಂತು? ಸರ್ ನೀವು ಕಲ್ಪ ಕೃಷಿ ಅನ್ನೋದು ಇಟ್ಸ್ ನಾಟ್ ಅ ನೇಮ್, Yeah. ಇಟ್ಸ್ ಅ ಬ್ರ್ಯಾಂಡ್. Okay. ಇಟ್ಸ್ ವಿ ಆರ್ ಬಿಲ್ಡಿಂಗ್ ಅನ್ ಎಂಪೈರ್. Brand. ಎಸ್, ನೀವೊಂದು ಬಿಸ್ನೆಸ್ ಮಾಡೋದಕ್ಕೂ ಒಂದು ಎಂಪೈರ್ ಕಟ್ಟೋದಕ್ಕೂ ತುಂಬಾ ಡಿಫ್ರೆನ್ಸ್ Yes, ಇದೆ. yes. ಯಾಕಂದ್ರೆ ಇವತ್ತಿನ ದಿನ ನೀವು ನೋಡ್ಬೋದು, ನಾನು ನಿನ್ನೆ ಇನ್ನೂ ಭೇಟಿಯಾಗಿದ್ದೆ ನಮ್ಮ ವಿಜಯ್ ಸಂಕೇಶ್ವರ್ ಅವರ ಮಗ ಶಿವ್ Okay, ಸಂಕೇಶ್ವರ್ okay, ಅವರ. sir. ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್.
ಲೈಕ್ ಅವ್ರ ಜೊತೆ ಲೈಕ್ ನಾನು ಲಾಸ್ಟ್ ಟೈಮ್ ಮೀಟ್ ಆದಾಗ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಲೈಕ್ ನೀವು ಫ್ಯಾಮಿಲಿ ಬಿಸ್ನೆಸ್ ನ ತಗೊಂಡೋಗಿ ಅವ್ರೊಂದು ದೊಡ್ಡ ಎಂಪೈರ್ ಮಾಡಿರೋದ್ನ ಅವ್ರಿಗೆ ಆದಂತ ಜವಾಬ್ದಾರಿಗಳಿರುತ್ತೆ. ಅದೇ ರೀತಿ ನೀವೊಂದು ಈಗ ನೀವು ರಿಲಯನ್ಸ್ ನೋಡ್ಬೋದು, ಅಥವಾ ಅದಾನಿ ಗ್ರೂಪ್ಸ್ ನೋಡ್ಬೋದು, ಟಾಟಾ ನೋಡ್ಬೋದು. ಟಾಟಾ ಅವ್ರು ತಗೊಂಡ್ರೆ ಎಷ್ಟು ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ ಇವತ್ತಿನ ದಿನ. ಎಷ್ಟೋ ಬಡ ಮಕ್ಕಳು ಆ ಕಂಪ್ನಿ ನಡೀತಾ ಇರೋದ್ರಿಂದ ಲೈಕ್ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ. ನಾವು ಅದೇ ನಿಟ್ಟಿಟ್ಕೊಂಡು ತುಂಬಾ ಜನಕ್ಕೆ ದಾನ ಧರ್ಮ ಅನ್ನೋ ಒಂದು ಇದ್ರಲ್ಲಿ ಇಟ್ಕೊಂಡು ಮಾಡ್ಬೇಕು. ದಟ್ ಈಸ್ ಅಂತವ್ರೆ ನಮಗೆ ಇನ್ಸ್ಪಿರೇಷನ್ ಆಗಿ ಇವತ್ತಿನ ದಿನ ರೋಲ್ ಮಾಡೆಲ್ ಆಗಿ ತಗೊಂಡು ಮಾಡ್ತಾ ಇರೋದು. ಸೊ ಮತ್ತೆ ಈಗ ನೀವು ಸ್ಪೆಷಲೈಸ್ಡ್ ಆಗಿರೋದ್ರಿಂದ ನಾನು ಒಂದು ಕ್ವಶನ್ ಕೇಳ್ತೀನಿ. ಎಐ ಫ್ಯೂಚರ್ ಅಲ್ಲಿ ಗ್ರೋತ್ ಆಗ್ತಿದೆಯಲ್ಲ ಈಗ, ಅದು ಒಳ್ಳೇದಾ ಅಥವಾ ಕೆಟ್ಟದಾ? ಸರ್, ಎಐ ಅನ್ನೋದು ನೀವು ಒಳ್ಳೇದು ಅಂತಾನು ಹೇಳ್ಬೋದು, ಕೆಟ್ಟದು ಅಂತಾನು ಹೇಳ್ಬೋದು. ಲೈಕ್ ಇವತ್ತಿನ ದಿನ ನೀವು ನೋಡಿದ್ರೆ ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು agri.ai ಅಂತ ಒಂದು ಕಂಪ್ನಿ ನೋಡಿದೆ ಮೊನ್ನೆ. ಲೈಕ್ ಇನ್ನೊಂದು ಯಾವ್ದೋ ಹೆಲ್ತ್ ಇಂಡಸ್ಟ್ರಿಗೆ ಹೋದ್ರೆ healthcon.ai. ಲೈಕ್ ಪ್ರತಿಯೊಂದ್ರಲ್ಲೂ ಎಐ ಅನ್ನೋದು ಇಂಟಿಗ್ರೇಟ್ ಆಗ್ತಾ ಇರೋದ್ರಿಂದ ತುಂಬಾ ಜನ ಆಟೋಮೈಸ್ ಆಗ್ತಾ ಇದ್ದಾರೆ. ಇವತ್ತಿನ ದಿನ ಮೊಬೈಲ್ ಅನ್ನೋ ಒಂದು ಪ್ರಪಂಚದಲ್ಲಿ ನೀವು ಒಂದು ಹಳ್ಳಿಲಿ ನಾವೊಂದು ಆಪ್ ಮಾಡ್ತಾ ಇರೋದು ಪ್ರತಿಯೊಬ್ಬ ಮೂಲೆ ರೈತಂಗೂ ನೇರವಾಗಿ ನಿಖರವಾದ ಬೆಲೆ ಮತ್ತೆ ಅವ್ರಿಗೆ ಬೇಕಾಗಿರೋ ಸರ್ವಿಸು ಟೆಕ್ನಾಲಜಿಗಳನ್ನ ರೀಚ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು. ಲೈಕ್ ಅದರಿಂದ ಎಐ ಅನ್ನೋದು ನಮ್ಮ ದೇಶದಾದ್ಯಂತ ತುಂಬಾ ಚೆನ್ನಾಗಿ ಹರಡ್ತಾ ಇದೆ. ನೆಕ್ಸ್ಟ್ ತುಂಬಾ ಒಳ್ಳೊಳ್ಳೆ ಟೆಕ್ನಾಲಜೀಸ್ ಬರ್ತಾ ಇದೆ. ಜೆನ್ ಎಐ ಅನ್ನೋ ಒಂದು ಬರ್ತಾ ಇದೆ. ನೀವು ತುಂಬಾ ಅಡ್ವಾನ್ಸ್ ಫೀಚರ್ಸ್ ಇದೆ. ಇಟ್ ವಿಲ್ ಬಿ ಯೂಸ್ಫುಲ್, ಬಟ್ ಲಾಟ್ ಆಫ್ ದ ಪೀಪಲ್ಸ್ ಇವತ್ತೇ ಆಗ್ಲೇ ಕೆಲ್ಸಗಳನ್ನ ಕಳ್ಕೊಂತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಸ್ವಂತ ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಳಿ. ಯಾವುದೇ ತೊಂದ್ರೆ ಏನು ಬರಲ್ಲ. ಎಸ್, ಯಾಕಂದ್ರೆ ನಿಮ್ದೇ ಆದಂತ ಒಂದು ಯುನಿಕ್ ಮೈಂಡ್ ಸೆಟ್ ಅಲ್ಲಿ ನೀವೊಂದು ಜವಾಬ್ದಾರಿ ತಗೊಂಡು ಒಂದು ಸೃಷ್ಟಿ ಮಾಡಿದ್ರೆ ಲೈಕ್ ನಿಮ್ಗೆ ಅದ್ರ ಮೇಲೆ ಗ್ರಿಪ್ ಇರುತ್ತೆ. ಏನ್ ಮಾಡಿದ್ರೆ ಹಿಂಗ್ ಮಾಡ್ಬೋದು, ಯಾವ ರೀತಿ ಆದಾಯ ತೆಗಿಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ. ನೀವೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ, ಸೊ ನಮ್ ಇಂಡಿಯನ್ ಪೇರೆಂಟ್ಸ್ ಮೆಂಟಾಲಿಟಿ ಹೆಂಗಿದೆ ಅಂದ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಒಂದು ಅಬ್ಜೆಕ್ಷನ್ ಫೇಲ್ಯೂರ್ ಅನ್ನೋದು ಇರುತ್ತೆ. ಲೈಕ್ ಯಾಕಂದ್ರೆ ಅವ್ರ ಫ್ಯಾಮಿಲಿಲಿ ತುಂಬಾ ಜನ ಬಿಸ್ನೆಸ್ ಮಾಡಕ್ ಹೋಗಿ ಹೊಡೆತ ತಿಂದಿರೋದು ಅವ್ರಿಗೆ ಅನುಭವಗಳು ಇರುತ್ತೆ. ಸೊ ಆ ತರದ್ರಲ್ಲಿ ನೀವು ನಿಮ್ ಮನೆಗೆ ಹೇಳಿದಾಗ ನಾನ್ ಜಾಬ್ ಮಾಡಲ್ಲ ಇದಂದಾಗ ಹೆಂಗ್ ರೆಸ್ಪಾನ್ಸ್ ಇತ್ತು? ಅಬ್ಸಲ್ಯೂಟ್ಲಿ, ಆಸ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮ್ಮ ಮುಂಚೆ ಇದ್ದಿದ್ದು ಆಕ್ಚುಲಿ ಬಿಸ್ನೆಸ್. ಅದರಿಂದ ಲೈಕ್ ನಮ್ಮ ತಾಯಿಯವ್ರಿಗೆ ಈಗ್ಲೂ ನಾನು ಮಾಡ್ತಿರೋ ಬಿಸ್ನೆಸ್ ಇಷ್ಟ ಇಲ್ಲ, ಬಟ್ ಆದ್ರೂ ಅವರು ವರ್ಕ್ ಮಾಡು ಅನ್ನೋ ಒಂದು ಫೋರ್ಸ್ ಮೇಲೆ ಈಗ್ಲೂ ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ದಿನ ಬಿಸ್ನೆಸ್ ಅನ್ನೋದು ಇಟ್ಸ್ ನಾಟ್ ಅ ಬಿಸ್ನೆಸ್ಗೂ ಆಂಟರ್ಪ್ರಿನರ್ಶಿಪ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ನಿಮ್ದೇ ಆದಂತ ಒಂದು ಯುನಿಕ್ ಮೈಂಡ್ ಸೆಟ್ ಇರಬೇಕು. ನೀವ್ ಏನಿದ್ರು ಗೆದ್ಕೊಂಡ್ಬರ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು. ಮತ್ತೆ ಏನೇ ಅಪ್ಸ್ ಅಂಡ್ ಡೌನ್ಸ್, ಪ್ರತಿಯೊಂದು ಚಾಲೆಂಜಸ್ ಬರುತ್ತೆ ಜೀವನದಲ್ಲಿ ಇರ್ಬೋದು, ಅದು ಬಿಸ್ನೆಸ್ ಅಲ್ಲಿ ಇರ್ಬೋದು. ಅದನ್ನ ಯಾವ ರೀತಿ ನೀವು ಮುಂದೆ ನಿಂತು ಸಾಲ್ಟ್ ಔಟ್ ಮಾಡ್ಕೊಂತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಅವ್ರ ಮನೇಲಿ ಅವ್ರ ಅಪ್ಪ ಬೈದ್ರು ಅಥವಾ ಅವ್ರ ಅಮ್ಮ ಬೈದ್ರು ಅಂದ್ರೆ ತುಂಬಾ ಜನ ಇವತ್ತು ಅಪ್ಸೆಟ್ ಮಾಡ್ಕೊಂಡು ಲೈಕ್ ಸೂಸೈಡ್ ಮಾಡೋ ಅಂತ ಪರಿಸ್ಥಿತಿಗಳು ನಾವು ತುಂಬಾ ನೋಡಿದೀವಿ. ಯಾಕಂದ್ರೆ ಇವತ್ತಿನ ದಿನ ಅವ್ರ ಮಕ್ಳನ್ನ ಯಾವ ರೀತಿ ಬೆಳೆಸ್ತಾರೆ, ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತಾರೆ, ಏನೇನ್ ಅವ್ರಿಗೆ ಹೇಳ್ಕೊಡ್ತಾರೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಂಟಲಿ ಅವ್ರಿಗೆ ಎಲ್ಲದನ್ನು ಅವ್ರಿಗೆ ಕಲ್ಸಿದ್ರೆ ಅವ್ರಿಗೆ ಅವ್ರ ಜೀವನದಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಸ್ ಮೈ ನನ್ನ ಸಜೆಷನ್ನು, ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಆದಂತ ಒಂದು ಯೂನಿಕ್ ಟ್ಯಾಲೆಂಟ್ ಇರುತ್ತೆ. ಅದನ್ನ ಅವರು ಅವರೇ ಅದು ನಾನೊಂದು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಯು ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ಹಿಸ್ಟ್ರಿ ಅಂತ. ಲೈಕ್ ಬುಕ್ಕು ನಿಮ್ದೇ ಇರುತ್ತೆ, ಪೆನ್ನು ನಿಮ್ದೇ ಇರುತ್ತೆ, ಸೃಷ್ಟಿ ಮಾಡಿರ್ತಾರಷ್ಟೇ. ನೀವು ಬರೆಯೋದು ನಿಮ್ದೇ ಇರುತ್ತೆ. ನಿಮ್ ಹಿಸ್ಟ್ರಿ ನೀವೇ ಬರ್ಕೋಬೇಕು. ಯಾರು ಬಂದು ಬಾರಪ್ಪ ನಿನ್ ಮುಂದೆ ಇನ್ ಹಿಂಗ್ ಮಾಡಪ್ಪ ಹಂಗ್ ಮಾಡಪ್ಪ ಅಂತ ಯಾರು ಹೇಳಲ್ಲ ಇವತ್ತಿನ ದಿನದಲ್ಲಿ. ಯಾಕಂದ್ರೆ ಅವ್ರದೇ ಆದಂತ ಸ್ವಾರ್ಥ ಜಗತ್ತಲ್ಲಿ ಇದೀವಿ ನಾವು. ಅದರಿಂದ ಪ್ರತಿಯೊಬ್ರು ಅಷ್ಟೇ, ಯಂಗ್ಸ್ಟರ್ಸ್ಗೂ ನಾನು ಹೇಳೋದು ಏನು ಅಂದ್ರೆ, ಲೈಕ್ ನಿಮ್ದೇ ಆದಂತ ಒಂದು ಯುನಿಕ್ ಟ್ಯಾಲೆಂಟ್ ಇರುತ್ತೆ ನಿಮ್ಮಲ್ಲಿ, ಬಟ್ ನೋ ಒನ್ ವಿಲ್ ಕಮ್ ಫ್ರಂಟ್ ಅಂಡ್ ಲೈಕ್ ನಿಮ್ಗೆ ಆದಂತ ಏನು ಅವ್ರ ಅಡಿಪಾಯ ಮಾಡ್ಕೊಡಲ್ಲ. ನೀವೇ ಅದನ್ನ ಸೃಷ್ಟಿ ಮಾಡ್ಕೋಬೇಕು. ಯು ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ಹಿಸ್ಟ್ರಿ, ದಟ್ ಈಸ್ ವಾಟ್ ಐ ಟೆಲ್.
ಸರ್ ನೀವು ಈಗ ರಿಯಲ್ ಎಸ್ಟೇಟ್ ಅಲ್ಲಿ ಆಕ್ಟಿವ್ ಇದ್ದೀರಾ? ಅಫ್ಕೋರ್ಸ್ ನಮ್ಮ ಸ್ಪಾಟ್ ಮೈ ಪ್ರಾಪ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವಾಗ್ಲೂ ವಿ ಆರ್ ಟೇಕಿಂಗ್ ಇನ್ ಟು ಅಗ್ರಿ ಏನ್ ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಸ್ಪಾಟ್ ಮೈ ಪ್ರಾಪ್ ಕಂಪನಿ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಇಟ್ಸ್ ಆಕ್ಟಿವ್ ಇನ್ ತುಮಕೂರು. ತುಂಬಾ ಚೆನ್ನಾಗಿ ಒಳ್ಳೆ ನಾವು ಕರ್ನಾಟಕದಲ್ಲಿ ಎಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದ್ರು ನಾವು ಬೈ ಅಂಡ್ ಸೇಲ್ ಮಾಡ್ತೀವಿ ವಿತ್ ಮಿನಿಮಲ್ ಮಾರ್ಜಿನಲ್ ಎಕ್ಸ್ಪೆಕ್ಟೇಷನ್ಸ್. ಯಾಕಂದ್ರೆ ಕ್ಲೈಂಟ್ ಅದರಿಂದಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಲೈಕ್ ಇವತ್ತಿನ ದಿನ ರಿಯಲ್ ಎಸ್ಟೇಟ್ ಅಲ್ಲಿ ಹೇಗಾಗಿದೆ ಅಂದ್ರೆ ಒಂದು ಜಾಗನ ಲೈಕ್ ತುಂಬಾ ಜನಕ್ಕೆ ಮಾರಿರೋ ಪರಿಸ್ಥಿತಿಗಳು ನೋಡಿದೀವಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತುಂಬಾ ಫೇಕ್ ಮಾಡೋದ್ರಿಂದ. ಇವತ್ತಿನ ದಿನ ತುಂಬಾ ಟೆಕ್ನಾಲಜಿ ಮುಂದೆ ಹೋಗಿದೆ, ಮತ್ತೆ ಆ ಕಾರಣಕರ್ತದಿಂದ ಲೈಕ್ ಯಾವುದೇ ಆದಂತ ತೊಂದರೆಗಳು ಬರ್ತಾ ಇಲ್ಲ. ಲೈಕ್ ನಾವು ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಅಗ್ರಿಕಲ್ಚರ್ ಲ್ಯಾಂಡ್ಸ್ ನ ಬೈ ಅಂಡ್ ಸೇಲ್ ಮಾಡ್ಕೊಡ್ತೀವಿ. ಅಂಡ್ ಈವನ್ ಅದರಲ್ಲಿ ವಿ ಆರ್ ಎಕ್ಸ್ಪರ್ಟೈಸ್ ಇನ್ ಅಗ್ರಿಕಲ್ಚರ್. ಸೊ ನಿಮ್ ಪ್ರಕಾರ ರಿಯಲ್ ಎಸ್ಟೇಟ್ ಅಂದ್ರೆ ಏನು? ಸಿಂಪಲ್ ವರ್ಡ್ಸ್. ಸರ್, ರಿಯಲ್ ಎಸ್ಟೇಟ್ ಅನ್ನೋದು ಇವತ್ತು ನೋಡಿ, ಇವತ್ತು ನಮ್ಮ ತುಮಕೂರಿನಲ್ಲೇ ಲೈಕ್ ಇವಾಗ ಮೆಟ್ರೋ ಬರ್ತಾ ಇದೆ. ಓಕೆ. ಈಗ ನಮ್ಮ ಮೆಟ್ರೋ ಬರೋ ಜಾಗದಲ್ಲಿ ಏನಾದ್ರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್ಸ್, ಇವತ್ ನೀವು ಒಂದ್ 25 ಲಕ್ಷ 30 ಲಕ್ಷ ನಿಮ್ದು ಏನ್ ಸೇವಿಂಗ್ಸ್ ಇರುತ್ತೆ ಬ್ಯಾಂಕ್ ಅಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ಹಾಕಿ ಇಟ್ಟಿರ್ತೀರ. ಬಟ್ ಒಂದು ಒಳ್ಳೆ ಪ್ರಾಪರ್ಟಿನ ತಗೊಂಡ್ರೆ ನಾಟ್ ಓನ್ಲಿ ಇನ್ ದ ತುಮಕೂರು, ವೆದರ್ ದೇ ನೋ ದಟ್ ಯಾವ ಜಾಗ ಇವತ್ತು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಕ್ವೀನ್ ಸಿಟಿ ಅಂತ ಆಯ್ತು ಬೆಂಗಳೂರಲ್ಲಿ, ಮತ್ತೆ ಇವಾಗ ತುಂಬಾ ತುಂಬಾ ಒಳ್ಳೊಳ್ಳೆ AI ಸಿಟಿ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಎಲ್ಲಾ ಸದಸ್ಯರು ಸೇರಿ. ಲೈಕ್ ಆ ತರ ಲೈಕ್ ನೀವು ಬೆಳವಣಿಗೆ ಆಗೋ ಜಾಗದಲ್ಲಿ ಹಾಕಿದ್ರೆ ನಿಮ್ಗೆ ಒಳ್ಳೆ ಲಾಭಾಂಶ ಇದೆ. ಮತ್ತೆ ಇವತ್ತಿನ ದಿನ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಇಂದ ಎಲ್ಲಿದ್ದಾರೋ ಎಲ್ಲೋ ಆಗಿರೋ ಪರಿಸ್ಥಿತಿಗಳು ನೋಡಿದೀವಿ. ಯಾಕಂದ್ರೆ ಬಟ್ ಮಾತಾಡಬಾರ್ದು. ಡೇ ಬಿಫೋರ್ ಎಸ್ಟರ್ಡೇ ನಾವು ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಫೌಂಡರ್ ಆದಂತ ರಾಯ್ ಅವ್ರನ್ನ ನಾವು ಕಳ್ಕೊಂಡ್ವಿ ಆಕ್ಚುಲಿ. ಲೈಕ್ ಈಸ್ ಅ ಗುಡ್ ಆಂಟ್ರಪ್ರಿನರ್. ತುಂಬಾ ಯಂಗ್ಸ್ಟರ್ಸ್ಗೆ ಐ ಆಮ್ ಆಲ್ಸೋ ಇನ್ಸ್ಪೈರ್ ವಿತ್ ಹಿಸ್ ವಿಡಿಯೋಸ್, ಈಸ್ ಲಕ್ಸುರಿನೆಸ್. ಈವನ್ ಅವ್ರು ದುಬೈನಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಇಟ್ಸ್ ಲಿವಿಂಗ್ ಲೈಫ್ ಸ್ಟೈಲ್ ಇಸ್ ಗುಡ್. ವಿ ಲಾಸ್ಟ್ ಇಟ್. ಈಗ ನಾನು ಎಕ್ಸಾಂಪಲ್, ಈಗ ನಾನು ಒಂದು ಪ್ರಾಪರ್ಟಿನ ಬೈ ಮಾಡ್ತಿದ್ದೀನಿ. ಸೊ ನಾನು ಏನೆಲ್ಲ ಟರ್ಮ್ಸ್ ಅಥವಾ ಕಂಡೀಷನ್ಸ್ ನಾನು ಇದರಲ್ಲಿ ಇಟ್ಕೊಂಡು ನಾನು ಆ ಪ್ರಾಪರ್ಟಿನ ಬೈ ಮಾಡ್ಬೇಕು? ಸರ್, ಮೊದಲು ಲೈಕ್ ನೀವು ಒಂದು ಪ್ರಾಪರ್ಟಿ ಬೈ ಮಾಡಿದಾರ ಅಂದ್ರೆ ಲೈಕ್ ನಿಮಗೆ ಗೊತ್ತಿರ್ಲಿ ಬಿಡ್ಲಿ, ಆಸ್ ಯುವರ್ ಕೊಲೀಗ್ ಇರ್ಬೋದು ಅಥವಾ ನಿಮ್ಮ ನೇರವಾದ ಅಥವಾ ನಿಮ್ಮ ಹತ್ರದಲ್ಲಿರೋ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ನಿಮ್ಮ ಸ್ಟ್ಯಾಂಪ್ ರೈಟರ್ ಸಿಗ್ತಾರೆ. ಲೈಕ್ ಅವ್ರಿಗೆ ಹೋಗಿ ನೀವು ಒಂದು ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಬಿಟ್ಟು ಕ್ಲೀನ್ ಆಗಿ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, ನಾವು ಮೂವ್ ಮಾಡ್ಬೋದಾ, ಅದಾದ್ಮೇಲೆ ನೀವು ಟೋಕನ್ ಅಡ್ವಾನ್ಸ್ ಮಾಡಿ ನೀವು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋದಿದ್ರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದೇ ಸಲ ಮಾಡ್ಕೊಳಂಗಿದ್ರೆ ಅಥವಾ ಟೈಮ್ ತಗೊಂಡು 1-2 months 3 months ಮಾಡ್ಕೊಳಂಗಿದ್ರೆ ಆ ರೀತಿನಾದ್ರೂ ಮಾಡ್ಕೊಳ್ಳಿ. ದಟ್ ಈಸ್ ಮೈ ಸಜೆಷನ್. ಲೈಕ್ ನಿಮಗ್ ಗೊತ್ತಿದೆ ಅಂತ ಮುಂದೆ ಹೋಗ್ತೀವಿ, ಆಮೇಲೆ ಗೊತ್ತಾದ್ಮೇಲೆ ಯಾಮಾರೋದು ಬೇಡ. ಮುಂಚೆನೆ 5-10 ಸಾವಿರ ಖರ್ಚಾಗ್ಲಿ, ಬಟ್ ನೀವು ಲಕ್ಷಾನ್ಗಟ್ಲೆ ಇನ್ವೆಸ್ಟ್ ಮಾಡ್ತಿರ್ತೀರಾ, ಕೋಟ್ಯಾನ್ಗಟ್ಲೆ ಇನ್ವೆಸ್ಟ್ ಮಾಡ್ತಿರ್ತೀರಾ, ಅದೊಂದು ಮೇಜರ್ ಸ್ಟೆಪ್ ನ ರೋಲ್ ನ ಪ್ಲೇ ಮಾಡೋದು ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಮತ್ತೆ ಲೊಕೇಶನ್ ಹೆಂಗೆ ರಿಯಲ್ ಎಸ್ಟೇಟ್ ಅಲ್ಲಿ ಅಫೆಕ್ಟ್ ಆಗುತ್ತೆ ಪ್ರಾಪರ್ಟಿ ಮೇಲೆ? ಸರ್, ತುಂಬಾ ಡಿಪೆಂಡ್ ಆಗುತ್ತೆ ಲೊಕೇಶನ್. ಯಾಕಂದ್ರೆ ಇವತ್ತಿನ ದಿನ ನೀವು ಬೆಂಗಳೂರಲ್ಲಿ ಒಂದೊಂದು ಅಡಿಗೂ ತುಂಬಾ ವ್ಯಾಲ್ಯೂ ಇದೆ. ಎಷ್ಟೋ ತೊಂದರೆಗಳು ನೋಡಿದೀವಿ ನಾವು ಆಕ್ಚುಲಿ. ಯಾಕಂದ್ರೆ ನೀವು ನಮ್ ತುಮಕೂರು, ನಮ್ಮ ನೆಲಮಂಗ್ಲ ಎಲ್ಲ ಇತ್ತೀಚಿಗೆ ಡೆವಲಪ್ಮೆಂಟ್ ಆಗಿರೋದು, ತುಂಬಾ ಡೆವಲಪ್ಮೆಂಟ್ ಆಗಿದೆ. ಯಾಕಂದ್ರೆ ಲೈಕ್ ರಿಯಲ್ ಎಸ್ಟೇಟ್ ಅಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇನ್ 5 ವರ್ಷ 10 ವರ್ಷಕ್ಕೆ ಡೆವಲಪ್ಮೆಂಟ್ ಆಗೋ ಜಾಗಕ್ಕೆ ಬಂಡವಾಳ ಹಾಕಿ ಅಂತೀವಿ. ಯಾಕಂದ್ರೆ ಇಟ್ ಈಸ್ ಎ ಗುಡ್ ಆಪರ್ಚುನಿಟಿ. ಇವಾಗ ತುಂಬಾ ಕಡಿಮೆ ರೇಟ್ ಇರುತ್ತೆ. ಒನ್ಸ್ ಯು ಇನ್ವೆಸ್ಟೆಡ್ ಯು ಕ್ಯಾನ್ ಜಸ್ಟ್ ವೈಟ್ ವಿತ್ ಪೇಷನ್ಸ್ ವಿತ್ 4 years. ಯು ಕ್ಯಾನ್ ನಾಟ್ ಇಮ್ಯಾಜಿನ್ ಇಟ್ ವಿಲ್ ಬಿ ಎ ಗುಡ್ ಅಮೌಂಟ್. ಇಟ್ ವಿಲ್ ಬಿ ಡಬಲ್ ಆರ್ ಟ್ರಿಬಲ್. ದಟ್ ಈಸ್ ಅ ಗುಡ್ ಪ್ರಾಫಿಟ್, ರೈಟ್? ಎಸ್. ನಿಮ್ ಪ್ರಕಾರ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ ಬೆಟರಾ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ ಬೆಟರಾ, ಅಥವಾ ಲೈಕ್ ಗೋಲ್ಡ್ ಕಾಪರ್ ಈ ತರದ ಮೇಲೆ ಕಮೋಡಿಟೀಸ್ ಮೇಲೆ ಇನ್ವೆಸ್ಟ್ ಮಾಡೋದ್ ಬೆಟರಾ ಆಸ್ ಎ 20-year-old ಪರ್ಸನ್? ಸರ್, ನನ್ನ ಲೆಕ್ಕಾಚಾರ, ನನ್ನ ವ್ಯವಹಾರ ಬಂದು ರಿಯಲ್ ಎಸ್ಟೇಟ್. ಲೈಕ್ ಅದ್ರ ಜೊತೆನಲ್ಲಿ ನಾನು ಕಂಡ್ಕೊಂಡಿರೋದು ಲೈಕ್ ಐ ಆಮ್ ಆಲ್ಸೋ ಒನ್ ಆಫ್ ದ ಡೈರೆಕ್ಟರ್ ಫಾರ್ ಫೈನಾನ್ಷಿಯಲ್ ಕಂಪನಿ. ಐ ಆಮ್ ಅವೇರ್ ಆಫ್ ದ ಸ್ಟಾಕ್ಸ್ ಅಂಡ್ ಮಾರ್ಕೆಟ್ ಆಲ್ಸೋ. ಲೈಕ್ ನೀವು ಹಾಗೆ ನೋಡಂಗಿದ್ರೆ ನಿಮ್ಗೆ ಸ್ಟಾಕ್ಸ್ ಅನ್ನೋದು
ಒಂದು ಜಾಗತಿಕ ಎಲ್ಲಾ ವ್ಯಕ್ತಿಗಳು ಅದನ್ನ ಮಾಡ್ಬೋದು. ಲೈಕ್ ಅದ್ರ ಬಗ್ಗೆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಅದನ್ನ ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಡೇ ಟು ಡೇ ಟ್ರೇಡಿಂಗ್ ಅಂತ ಮಾಡ್ತೀವಿ, ಮತ್ತೆ ನಿಮ್ಗೆ ಇಂಟರ್ನಲ್ ಟ್ರೇಡಿಂಗ್ ಅಂತ ಮಾಡ್ತೀವಿ. ಹಾ, ಬಟ್ ಅದು ಸ್ವಲ್ಪ ರಿಸ್ಕ್ ಜಾಸ್ತಿ. ಬಟ್ ಅದನ್ನ ಆದಾಯವಾಗಿ ತಗೊಂಡು ಮಾಡೋರ್ ಬಗ್ಗೆ ತುಂಬಾ ಅದನ್ನ ವರ್ಕ್ ಮಾಡ್ಬೇಕಾಗತ್ತೆ. ಬಟ್ ಆಸ್ ಐ ಸೀನ್ ಲಾಸ್ಟ್ ಒಂದು 3 to 4 months ಇಂದ ಸಿಲ್ವರ್ ಅನ್ನೋದು ಗೋಲ್ಡ್ ಗಿಂತ ಕಾಂಪಿಟೇಷನ್ ಅಲ್ಲಿ ಇದಾಗ್ತಾ ಇದೆ. ನಾನ್ ನೋಡ್ದಂಗೆ ಆಸ್ ಮೈ ಫ್ರೆಂಡಿಗೆ ಒಂದು 3 months ಬ್ಯಾಕ್ ಆಸ್ ಮೈ ಕೋ ಬ್ರದರ್ ಅವರು ನನ್ನ ಹತ್ರ 1,60,000 ಇದೆ, ನಾನು ಸಿಲ್ವರ್ ತಗೊಂತಾ ಇದ್ದೀನಿ ಅಂತ ಹೇಳಿದ್ರು. ಇವತ್ತಾಗ್ಲೇ 4 ಲಕ್ಷ ತನಕ ರೀಚ್ ಆಗಿದೆ. 4 ಲಕ್ಷದ ಮೇಲೆ ಹೋಗಿರ್ಬೇಕೇನೋ ಮೇ ಬಿ. ಕ್ರಾಶ್ ಆಯ್ತು. ಹೌದಾ? ನಾನು ಬ್ರಾನ್ಸ್ ಮೇಲೆ ಇದು ಕಾಪರ್ ಮೇಲೆ ಇನ್ವೆಸ್ಟ್ ಮಾಡಿದ್ದೆ, ಹ್ಮ್. ಹಿಂದೂಸ್ತಾನ್ ಕಾಪರ್ಸ್ ಅಂತ. 10 points ಏನೋ 8 points 10 points ಫಾಲ್ ಆಗಿದೆ. ಸಿಲ್ವರ್ ಗೋಲ್ಡ್ ಎಲ್ಲ ಒಟ್ಟಿಗೆ ಫಾಲ್ ಆಯ್ತು. ನನ್ಗೆ ಕೇಳ್ಪಟ್ಟಿರೋ ಚಾನ್ಸಸ್ ಅಲ್ಲಿ ಸಿಲ್ವರ್ ಮತ್ತೆ ಬಂದು ಏರೋ ಚಾನ್ಸಸ್ ಇದೆ ಅನ್ನೋ ಒಂದು, ಯಾಕಂದ್ರೆ ತುಂಬಾ ಔಟ್ ಆಫ್ ಕಂಟ್ರಿ. ಸೊ ನೆಕ್ಸ್ಟ್ ಬಂದು ನೀವು ಈಗ ಎಕ್ಸಾಂಪಲ್ ನಾನೇ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ನಾನೀಗ ನನ್ನ ಕೆರಿಯರ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ನಂತರ ಏನೇನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಸರ್? ಫಸ್ಟು ಧೈರ್ಯವಾಗಿ ಒಬ್ಬ ಜನನ್ನ ಅಥವಾ ಒಬ್ಬ ವ್ಯಕ್ತಿನ ಕನ್ವಿನ್ಸ್ ಮಾಡೋ ಒಂದು ನಾಲೆಡ್ಜ್ ಇರ್ಬೇಕು. ಯಾಕಂದ್ರೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಜಾಗ ನೀವು ಕೊಡಿಸ್ತಾ ಇದಾರ ಅಥವಾ ಇನ್ನೊಬ್ರಿಗೆ ವಿವರ ಮಾಡ್ಕೊಡ್ತಾ ಇದಾರ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಅವೇರ್ ಇರ್ಬೇಕು. ಆ ಅಮ್ಯುನಿಟೀಸ್ ಅಲ್ಲಿ ನಿಯರ್ ಬೈ ಏನೇನ್ ಅವ್ರಿಗೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಹಾಸ್ಪಿಟಲ್ ಇರ್ಬೋದು, ಒಂದೊಳ್ಳೆ ಸ್ಕೂಲ್ ಇರ್ಬೋದು, ನಿಯರ್ ಬೈ ಬಸ್ ಸ್ಟಾಂಡ್ ಇರ್ಬೋದು. ನಾವು ಬೆಂಗಳೂರು ಅಂತ ಸಿಟಿಗೆ ಬಂದ್ರೆ ನಿಯರ್ ಬೈ ಮೆಟ್ರೋ ನೋಡ್ಬೋದು, ರೈಲ್ವೆ ಸ್ಟೇಷನ್ಸ್ ನೋಡ್ಬೋದು. ಯಾಕಂದ್ರೆ ಆ ಜಾಗದ ಮೇಲೆ ಯಾವ ರೀತಿ ಲೈಕ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಅವೇರ್ ಇರ್ಬೇಕು. ಮತ್ತೆ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ಬೇಕಾದ್ರೆ ಆ ಡಾಕ್ಯುಮೆಂಟ್ಸ್, ಆ ಜಮೀನಿನ ಡಾಕ್ಯುಮೆಂಟ್ಸ್ ಇಂದ ಹಿಡಿದು ಆ ಜಮೀನಿನ ಲೈಕ್ ಪ್ರತಿಯೊಂದು ಇಂಚು ನಿಮ್ಗೆ ಮಾಹಿತಿ ಗೊತ್ತಿರ್ಬೇಕು. ಆಸ್ ಲೈಕ್ ಯು ಆರ್ ಡೈರೆಕ್ಟ್ ಫಾರ್ ಓನರ್ ಅಂದ್ರೆ ನಿಮ್ಗೆ ಪ್ರತಿಯೊಂದು ಗೊತ್ತಿದ್ರೆ ನೀವು ಅದನ್ನ ಕನ್ವಿನ್ಸ್ ಮಾಡೋದಕ್ಕಿರ್ಬೋದು ಅಥವಾ ಅವರಿಗೆ ಮಾಹಿತಿ ನೇರವಾಗಿ ತಿಳಿಸೋದಕ್ಕಿರ್ಬೋದು, ನಿಮ್ಗೊಂದು ಧೈರ್ಯ ಇರುತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ. ದಿಸ್ ಇಸ್ ವಾಟ್ ರಿಕ್ವೈರ್ಡ್ ಫಾರ್ ಯಂಗ್ ಜನರೇಷನ್ ಫಾರ್ ಗೆಟಿಂಗ್ ಇನ್ ಟು ರಿಯಲ್ ಎಸ್ಟೇಟ್. ಸರ್ ನಿಮ್ ಪ್ರಕಾರ ಸಕ್ಸಸ್ ಅಂದ್ರೆ ಏನು? ಯಾಕಂದ್ರೆ ತುಂಬಾ ಜನಕ್ಕೆ ಎಲ್ಲರಿಗೂ ಸಕ್ಸಸ್ ಸೇಮ್ ಅಂತ ಇರಲ್ಲ. ಒಬ್ರಿಗೊಂದು ಕಾರ್ ತಗೊಂಡ್ರೆ ಅವ್ರದ್ದು ಸಕ್ಸಸ್ ಅಂತ ಇರತ್ತೆ, ಇನ್ನೊಬ್ರಿಗೆ ಏನೋ ಲೈಫ್ ಅಲ್ಲಿ ಇಷ್ಟು ಅಮೌಂಟ್ ನಾನು ಇದ್ ಮಾಡಿದ್ರೆ ಸಕ್ಸಸ್ ಅಂತ ಇರುತ್ತೆ. ಕೆಲವ್ರಿಗೆ IPS ಆಫೀಸರ್ IAS ಆಗಿದ್ರೆ ನಾವು ಸಕ್ಸಸ್ ಅಂತ ಇರುತ್ತೆ. ನಿಮ್ಗೆ ಆ ತರ ಸಕ್ಸಸ್ ಅಂದ್ರೆ ಏನು ಸರ್ ನಿಮ್ ಪ್ರಕಾರ? ಸರ್ ಸಕ್ಸಸ್ ಅಂದ್ರೆ ನಾಟ್ ಓನ್ಲಿ ಟೇಕಿಂಗ್ ಕಾರ್, ಒಂದು ಮನೆ ಕಟ್ಟೋದಿಂದ ಹಿಡಿದು. ಯಾಕಂದ್ರೆ ಲೈಕ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಎಷ್ಟೋ ಜನ ಹುಟ್ಟಿ ನಾನೊಂದು ಒಳ್ಳೆ ಮನೆ ಕಟ್ಟಬೇಕು, ಒಂದೊಳ್ಳೆ ಕಾರ್ ತಗೋಬೇಕು ಅನ್ನೋದು ಅವ್ರ ಗುರಿ ಆಗಿರುತ್ತೆ. ನೀವು ಅದು ಬಿಯಾಂಡ್ ಆಫ್ ಬಿಟ್ಬಿಟ್ಟು ಬಂದ್ರೆ ಇವತ್ತಿನ ಜಗತ್ತು ಮುಂದೆ ಹೋಗಿರೋದ್ರ ಬಗ್ಗೆ ಮಾತಾಡಿದ್ರೆ ಲೈಕ್ ದಟ್ ಈಸ್ ನಾಟ್ ಎ ಸಕ್ಸಸ್ ಇನ್ ಮೈ ಪಾರ್ಟ್ ಆಫ್ ದಟ್. ಒಂದು ಎಲ್ಲಾರು ಮನೆ ಕಟ್ತಾರೆ, ಎಲ್ಲಾರು ಕಾರ್ ತಗೊಂತಾರೆ, ಅದು ವ್ಯತ್ಯಾಸ ಬರಲ್ಲ. ನಿಮ್ಮ ಜೀವನದಲ್ಲಿ ಚೇಂಜಸ್ ಮಾಡ್ಕೊಂಡು ನೀವೊಂದು ನಿಮ್ ಸೊಸೈಟಿಗೆ ಏನ್ ಚೇಂಜಸ್ ಕೊಡ್ತೀರಾ, ನಿಮ್ಮಿಂದ ಏನ್ ಕಾಂಟ್ರಿಬ್ಯೂಷನ್ಸ್ ಕೊಡ್ತೀರಾ, ನೀವ್ ಇರೋ ಜಾಗದಲ್ಲಿ ಏನ್ ಚೇಂಜಸ್ ತರ್ತೀರಾ ಅನ್ನೋದು ಒಂದು ಸಕ್ಸಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಸುತ್ತಮುತ್ತನೇ ಸಾವಿರಾರು ಜನ ಬಡ ಮಕ್ಳು ಇರ್ತಾರೆ, ಸಾವಿರಾರು ಜನ ಊಟ ಮಾಡಿರೋರು ಇರ್ತಾರೆ, ಹಸ್ಕೊಂಡಿರೋರು ಇರ್ತಾರೆ. ಅಂತವ್ರಿಗೆ ಒಂದೊತ್ತು ಊಟ ಕೊಟ್ಟು ನೋಡಿ, ನಿಮ್ಗೆ ಬೇರೆ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕಂದ್ರೆ ಲೈಕ್ ಅದು ನಾನು ಹೇಳಕ್ ಇಷ್ಟಪಡಲ್ಲ, ನಾನು ತುಂಬಾ ಸೋಷಿಯಲ್ ಸರ್ವಿಸಸ್ ಮಾಡ್ತಾ ಇರ್ತೇನೆ. ಬಟ್ ನೀವು ಸಕ್ಸಸ್ ಅಂದ್ರೆ ನೀವು ನಿಮ್ಮನ್ನ ನೀವು ಮೇಲೆ ಎತ್ಕೊಂಡೋಗೋದ್ರ ಜೊತೆಗೆ ನಿಮ್ಮ ಜೊತೆಲಿರೋರ್ನು ಮೇಲೆ ಎತ್ಕೊಂಡೋಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿರ್ತಾರೆ. ಲೈಕ್ ಇವತ್ತಿನ ದಿನ ಅವ್ರದೇ ಆದಂತ ಸ್ವಾರ್ಥದ ಪ್ರಪಂಚದಲ್ಲಿ ಯಾರು ಇಷ್ಟಪಡಲ್ಲ. ಬಟ್ ನಾನು ನಂಬಿರೋದ್ರಲ್ಲಿ ನನ್ನ ಜೊತೆಲಿರೋರ್ನ ಯಾವತ್ತೂ ಕೈ ಬಿಡಲ್ಲ. ಲೈಕ್ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರು ಇದ್ದಾರೆ. ಈವನ್ ನನ್ನ ಸ್ಟಾರ್ಟಿಂಗ್ ಬಿಸ್ನೆಸ್, ನನ್ನ ಸ್ಪಾಟ್ ಮೈ ಪ್ರಾಪ್ ಶುರು ಮಾಡಿದ್ದು 4 ಜನ ಸೇರಿ. ಬಟ್ ಸ್ಪಾಟ್ ಮೈ ಕೃಷಿ ಸ್ಟಾರ್ಟ್ ಮಾಡಿದ್ದು 3 ಜನ ಸೇರಿ. ಅದೊಂದು ರೀಬ್ರ್ಯಾಂಡಿಂಗ್ ಮಾಡಿದ್ದು
ಇವಾಗ 5 ರಿಂದ 6 ಜನ ಆಗಿದ್ದೀವಿ. ಬಟ್ ಪ್ರತಿಯೊಬ್ರು ಅದೇ ಲೆವೆಲ್ಗೆ ನನ್ಗೇನ್ ಗೌರವ ಸಿಗುತ್ತೆ ಬೇರೆಯವರಿಂದ, ನನ್ನ ಆಪ್ತರಿಂದ, ನನ್ನ ಯಾರೇ ಒಂದು ವೆಲ್ ವಿಷರ್ಸ್ ಇಂದ, ಅವ್ರಿಗೂ ಅದನ್ನ ನಾನು ಬಯಸ್ತೀನಿ. ಅವ್ರೇನಾರ ಒಂದು ರಾಂಗ್ ನೆಗೆಟಿವ್ ಅವ್ರ ಬಗ್ಗೆ ಹೇಳಿದ್ರು, ಲೈಕ್ ಇವತ್ತಿನ ದಿನ ಯಾರೋ ಏನೋ ಹೇಳಿದ್ರು, ಅವ್ರು ಹಂಗ ಹೇಳಿದ್ರು ಹಿಂಗ್ ಹೇಳಿದ್ರು, ಅದೆಲ್ಲ ಇಂಪಾರ್ಟೆನ್ಸ್ ಆಗಲ್ಲ. ನೀನ್ ಆ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ದಿನ ಆ ತುಂಬಾ ಕಷ್ಟ ಇದೆ, ಲೈಕ್ ಸ್ವಾರ್ಥದ ಪ್ರಪಂಚದಲ್ಲಿ ಇದೀವಿ ನಾವು. ದಿಸ್ ವಾಟ್ ಐ ಸೆಡ್. ಯಾಕಂದ್ರೆ ಲೈಕ್ ನೀವು ನನ್ ಭಗವದ್ಗೀತೆಯಲ್ಲಿ ಒಂದು ಮಾತು ಕೇಳಿದ್ದೆ, ಲೈಕ್ ನಿನಗೆ ಎದುರಾಳಿಯ ಮುಂದೆ ನೀನು ಏನೂ ಕೂಡ ಹೇಳಬೇಡ, ಅವನು ನಿನ್ನ ಶತ್ರು ಕೂಡ ಆಗಿರ್ಬಹುದು ಅನ್ನೋ ಒಂದು ಮಾತು ಕೇಳಿದ್ದೆ. ಯಾಕಂದ್ರೆ ಲೈಕ್ ನಾವು ಜೋಶಲ್ಲಿ, ನಾವು ಖುಷಿಲಿ ಇವತ್ತೆಲ್ಲ ಹೇಳ್ಬಿಡ್ತೀವಿ ನಮ್ದೇನ್ ಐಡಿಯಾಲಜಿ ಇದೆ, ನಾವ್ ಎಲ್ಲಿಗೆ ಹೋಗ್ಬೇಕು. ಯಾಕಂದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ನಿಮ್ಮ ಪ್ರತಿಯೊಂದು ನೀವು ಹೆಜ್ಜೆನೂ ಅವ್ರಿಗೆ ಗೊತ್ತಿರುತ್ತೆ. ಬಟ್ ತುಂಬಾ ಸೇಫ್ ಗೇಮ್ ಆಡ್ತಾರೆ. ಬಿ ಪೇಷನ್ಸ್. ಸೊ ನಾವು ನೋಡಿರೋ ಪ್ರಕಾರ ಎಲ್ಲ ಎಂಟರ್ಪ್ರಿನಿಯರ್ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇರುತ್ತೆ. ಅದು ಆ ಡೌನ್ ಇರೋ ಟೈಮಲ್ಲಿ ನಾವು ಹೆಂಗ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವಾಗ ಕೆಳಗಿದ್ರಿ, ನೀವು ನಿಮ್ಗಾಗಿ ನೀವೇ ಹೆಂಗ್ ಮೋಟಿವೇಟ್ ಮಾಡ್ಕೊಂತಿದ್ರಿ? ಸೊ ನಾನು ಇದ್ ಮಾಡ್ಬೋದು ಆಗತ್ತೆ ಅಂತ ಹೆಂಗ್ ಮೋಟಿವೇಟ್? ಇವತ್ತು ಲೈಕ್ ನೀವು ನೋಡಿದ್ರೆ, ಲೈಕ್ ನಾನು ಹೇಳ್ದಂಗೆ, ಲೈಕ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ನನ್ನ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದೀನಿ. ನಾಟ್ ಓನ್ಲಿ ಲೈಕ್ 1-2 ಅಲ್ಲ. ನಿಮ್ಮ ಫೇಲ್ಯೂರ್ನ ನೀವು ಸ್ಟೆಪ್ ಆಗಿ ತಗೊಂಡು ಕಮ್ ಬ್ಯಾಕ್ ಆಗಿ ಯು ವಾಂಟ್ ಟು ರಿಟರ್ನ್ ಯುವರ್ ಓನ್ ಸ್ಟೋರಿ. ಯಾಕೆಂದ್ರೆ ನೀವು ಅಷ್ಟು ಈಸಿಯಾಗಿ ಯಾವುದನ್ನು ಒಂದು ಸಕ್ಸಸ್ನ ನೀವು ತಗೊಳೋದಕ್ಕಾಗಲ್ಲ. ಫೇಲ್ಯೂರ್ ಇಸ್ ಅ ಪಾರ್ಟ್ ಆಫ್ ಯುವರ್ ಸ್ಟೋರಿ. ದಟ್ ಈಸ್ ಆಕ್ಚುಲಿ ಅ ಸಕ್ಸಸ್. ಯಾಕಂದ್ರೆ ನೀವು ಅದನ್ನ ಫೇಲ್ಯೂರ್ ಆದಾಗ ನೀವು ಇನ್ನೂ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ. ಫೇಲ್ಯೂರ್ ಆಗ್ಲೇ ಇಲ್ಲ ಅಂದಾಗ ಪ್ರತಿ ಸಕ್ಸಸ್ 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 ಅಂತ ಹೋಗ್ತಾ ಇದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ನೇ ಸಿಗಲ್ಲ, ಆ ಪರಿಸ್ಥಿತಿನ ನೀವು ಯಾವ ರೀತಿ ನಿಭಾಯಿಸ್ಬೋದು ಅಂತ. ದಟ್ ಈಸ್ ವಾಟ್ಸ್ ಮೈ ಏನು ಅಂದ್ರೆ, ಫೇಲ್ ಆಗೋದನ್ನ ಕಲೀರಿ ಜೀವನದಲ್ಲಿ, ಬೇಗ ಸಕ್ಸಸ್ ಆಗ್ತೀರಿ. ಮತ್ತೆ ಸರ್, ಈಗ ನೀವು ತುಂಬಾ ಗ್ರೇಟ್ ಲೀಡರ್ಸ್ ಆಗಿರ್ಬೋದು ಅಥವಾ ಗ್ರೇಟ್ ಪೊಲಿಟಿಷಿಯನ್ಸ್, ಗ್ರೇಟ್ ಎಂಟರ್ಪ್ರಿನಿಯರ್ಸ್ ನ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ. ಸೊ ಅವ್ರ ಹತ್ರ ಏನಾದ್ರು ಅಡ್ವೈಸ್ ಸಿಕ್ಕಿದ್ಯಾ ಬೆಸ್ಟ್ ಲೀಡರ್ಸ್ ಹತ್ರ? ಸೊ ಅವರಿಂದ ಬಂದಿರೋ ನಿಮ್ಗೆ ಅಡ್ವೈಸ್ ಗಳು ಅದನ್ನ ಹೇಳ್ಬೋದಾ ಸರ್? ಶೇರ್ ಮಾಡಿ. ಆಕ್ಚುಲಿ ನಾನು ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾ ಇರ್ತೀನಿ. ನನ್ಗೆ ವೆನ್ ಐ ಗೆಟ್ ಲೋ ಅಂದಾಗ ಯಾರೊಬ್ರು ಒಳ್ಳೆ ವ್ಯಕ್ತಿನ ಮೀಟ್ ಮಾಡ್ತೀನಿ. ನನ್ಗಿರೋ ಇನ್ಸ್ಪಿರೇಷನ್ ಮಾಡೆಲ್ ಯಾವ್ದೇ ಒಂದು ವ್ಯಕ್ತಿನ ಮೀಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರದ್ದು ಜೀವನ, ಅವ್ರ ಸಾಧನೆಗಳನ್ನ ನೋಡಿ ನಾವು ಇನ್ಸ್ಪೈರ್ ಆಗಿದೀವಿ. ಲೈಕ್ ಅದೇ ರೀತಿ ಲೈಕ್ ಹ್ಯಾಸ್ ಐ ಸೆಡ್, ನನ್ ಪ್ರತಿಯೊಬ್ಬ ಸಕ್ಸಸ್ ಮೆನ್ ವ್ಯಕ್ತಿ ಹತ್ರ ಕೇಳಿರೋದು, ನಿಮ್ಮ ಬೆಳಗ್ಗೆ ಎದ್ದು ನೀವು ಏನ್ ಆಗ್ಬೇಕು ಅಂತ ಇದ್ದೀರಾ, ನಿಮ್ಮ ಆಸೆಗಳೇನು, ನಿಮ್ಮ ಎಲ್ಲಿಗೆ ರೀಚ್ ಆಗ್ಬೇಕು, ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಯಾವ ರೀತಿ ಮಾಡ್ಬೇಕು, ರೋಡ್ ಡೌನ್ ಎವ್ರಿಥಿಂಗ್. ಈಗ್ಲೂ ನನ್ನ ಡೈರಿ ತೆಗೆದು ನೋಡಿದ್ರೆ ನಾನು ಏನ್ ಆಗ್ಬೇಕು ಅಂತ, ಇನ್ 10 ವರ್ಷಕ್ಕೆ ಏನಾಗ್ಬೇಕು ಅಂತ ಬರ್ದಿದ್ದೀನಿ, ಇನ್ 5 ವರ್ಷಕ್ಕೆ ಎಲ್ಲಿರ್ಬೇಕು ಅಂತ ಬರ್ದಿದ್ದೀನಿ. ಅದೇ ರೀತಿ ಲೈಕ್ ಪ್ರತಿಯೊಬ್ರು ಅಷ್ಟೇ, ದಟ್ ಈಸ್ ಮೈ ಕೈಂಡ್ ರಿಕ್ವೆಸ್ಟ್, ದಟ್ ಮ್ಯಾನಿಫೆಸ್ಟ್ ಯುವರ್ ಸೆಲ್ಫ್. ಐ ವಾಂಟ್ ಟು ಬಿ ಹಿಯರ್. ಲೈಕ್ ಇಮ್ಯಾಜಿನ್ ದಟ್ ಯು ಆರ್ ಆಲ್ರೆಡಿ ಅವೇರ್ ಆಫ್ ದಟ್. ನಾನು 10th ಆದ್ಮೇಲೆ, PU ಆದ್ಮೇಲೆ, ಲೈಕ್ ನಾನು ಇಂಜಿನಿಯರಿಂಗ್ ಸ್ಟಾರ್ಟೆಡ್ ಅಲ್ಲಿ ಐ ವಾಂಟ್ ಟು ಬಿ ಎ ಗ್ರೇಟ್ ಬಿಸ್ನೆಸ್ ಮೆನ್ ಅಂತ ಹೇಳ್ತಿದ್ದೆ. ಇವಾಗ ನಾನು ಹೇಳ್ತೀನಿ, ಲೈಕ್ ಅವಾಗ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ನಾನು ಐ ವಾಂಟ್ ಟು ಬಿ ಎ ಗ್ರೇಟ್ ಆಂಟ್ರಪ್ರಿನರ್ ಅಂಡ್ ಸೋಷಿಯಲ್ ಸರ್ವಿಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಪಡ್ತೀನಿ. ಯಾಕಂದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಈಗ ಮತ್ತೆ ಸರ್, ನೀವು ಲಾಸ್ಟ್ ಟೈಮ್ ನೀವು ಮೀಟ್ ಆಗಿದ್ವಿ. ಮೀಟ್ ಆದಾಗ ನೀವು ನಮ್ಗೊಂದು ಪಾಯಿಂಟ್ ಹೇಳಿದ್ವಿ, ಯು ಹ್ಯಾವ್ ಸ್ಪೆಂಡ್ ಸೋ ಮಚ್ ಸ್ಲೀಪ್ಲೆಸ್ ನೈಟ್ಸ್ ಅಂತ. ಎಸ್. ಸೊ ಆ ಸ್ಲೀಪ್ಲೆಸ್ ನೈಟ್ ನಾವು ಆಕ್ಚುಲಿ ಇದು ಮಾಡಿರೋದ್ರಿಂದ, ಸೊ ಆಗ ನೀವು ನೀವೇ ಮೋಟಿವೇಟ್ ಮಾಡ್ಕೋ. ಯಾಕಂದ್ರೆ ನಾವು ಆಗಿದ್ದಾಗ ನಮ್ಗೆ ಅನ್ಸ ಡೌಟ್ ಬರುತ್ತೆ, ನಾನು ಆ ಪೊಸಿಷನ್ ರೀಚ್ ಆಗ್ತೀನ ಇಲ್ವಾ, ಅಥವಾ ನಿದ್ರೆ ಮಾಡ್ಬಿಡೋಣ ಆರಾಮಾಗಿ, ಇವೆಲ್ಲ ಬಿಟ್ಟು ಲೈಫ್ ನಾರ್ಮಲ್ ಆಗಿರ್ಬೋದು ಅನ್ಸುತ್ತೆ. ಸೊ ನೀವು ಆ ತರ ಟೈಮ್ ಅಲ್ಲಿ ನಿಮ್ಗೆ ಹೆಂಗ್ ಅನ್ಸ್ತಿತ್ತು, ಮೈಂಡ್ ಒಳಗೆ ಹೆಂಗಿತ್ತು? ಯಾಕಂದ್ರೆ ತುಂಬಾ ಸ್ಲೀಪ್ಲೆಸ್ ನೈಟ್ಸ್ ಆಗಿದಾವೆ. ಎಷ್ಟೋ ದಿನ ನಾವು ನಮ್ಮ ಪಾರ್ಟ್ನರ್ಸ್ ಜೊತೆ
ಆಕ್ಚುಲಿ ನನ್ನ ಕ್ಲೋಸ್ ಪಾರ್ಟ್ನರ್ ಇದ್ದಾನೆ ಹರ್ಷಿತ್ ಅಂತ, ಇನ್ನೊಬ್ರು ಪ್ರಜ್ವಲ್ ಸರ್ ಅಂತ ಇದ್ದಾರೆ. ಅವ್ರ ಆಸ್ ಮೈ ಬ್ರದರ್ಸ್ ಆಗಿ ಲೈಕ್ ತುಂಬಾ ಮೋಟಿವೇಟ್ ಮಾಡ್ತಾರೆ ಪ್ರತಿಯೊಂದು ಹೆಜ್ಜೆಲ್ಲೂ ಅಷ್ಟೇ. ಲೈಕ್ ಇವಾಗ ನಾವು ಕಲ್ಪಕೃಷಿ ಅಂತ ರೀಬ್ರ್ಯಾಂಡಿಂಗ್ ಮಾಡಿರೋದ್ರಲ್ಲಿ ನಮ್ಮ ಸುಪ್ರೀತ್ ಸರ್ ಅಂತ ಇದ್ದಾರೆ, ಯೋಗಿ ಸರ್ ಅಂತ ಇದ್ದಾರೆ, ಮತ್ತೆ ವಿಶ್ವಾಸ್ ಸರ್ ಅಂತ ಇದ್ದಾರೆ, ಸೂರಜ್ ಸರ್ ಅಂತ ಇದ್ದಾರೆ. ಎಲ್ಲ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿರೋರು. ಬಟ್ ನೀವು ಹೇಳ್ದಂಗೆ ಎಷ್ಟೋ ಸ್ಲೀಪ್ಲೆಸ್ ನೈಟ್ಸ್ ನಾವು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾ ಇದೀವಿ. ನಮ್ಮ ನಾವ್ ಏನ್ ಇಂಟೆನ್ಷನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ, ಎಷ್ಟೋ ಜನ ರೈತರಿಗೆ ಅವ್ರು ಬೆಳೆದಂತ ಬೆಳೆಗೆ ನೇರವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ. ನಮ್ಮ ಆಪ್ ಅಲ್ಲಿ ಕಂಪ್ಲೀಟ್ ಅದೆಲ್ಲ ನೇರ ಮಾಹಿತಿ ಕೊಡ್ತಾ ಇದೀವಿ. ಮತ್ತೆ ತುಂಬಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಓದೋದ್ರ ಜೊತೆಗೆ ಅದನ್ನ ನಾನು ಮಾಡ್ತಿರೋ ಉದ್ಯೋಗದ ಜೊತೆಗೆ ನಾವು ಅದನ್ನ ಅಳವಡಿಸ್ಕೋಬೇಕು. ಅದ್ರಿಂದ ಲೈಕ್ ನಾವು ಓದಿದ್ದಕ್ಕೂ ನಾವು ಮಾಡ್ತಿರೋ ಕಾರ್ಯಕ್ಕೂ ವ್ಯತ್ಯಾಸ ಬರಲ್ಲ. ಅದರಿಂದ ಲೈಕ್ ತುಂಬಾ ಸ್ಲೀಪ್ಲೆಸ್ ನೈಟ್ಸ್ ನಾವು ಮಾಡಿದೀವಿ. ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಆಸೆ ಗುರಿಗಳಿಗೋಸ್ಕರ ಸ್ಲೀಪ್ಲೆಸ್ ನೈಟ್ ನ ಮಾಡಿದೀವಿ. ದಟ್ ಈಸ್ ವಾಟ್. ಮತ್ತೆ ಲೈಕ್ ನಿಮ್ ತುಂಬಾ ಬಿಸಿ ಶೆಡ್ಯೂಲ್ ಇರತ್ತೆ. ಹ್ಮ್. ಆ ತರ ಟೈಮಲ್ಲಿ ನೀವು ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲೈಕ್ ಡಿಸಿಪ್ಲಿನ್ ಅನ್ನೋದು ಜೀವನದಲ್ಲಿ ಕಲ್ತ್ರೆ ನಾನು ನಮ್ಮ ಬ್ರದರ್ ಇಂದ ತುಂಬಾ ಕಲ್ತಿದ್ದೀನಿ. ಲೈಕ್ ನಾನು ನನ್ನ ಕೊಲೀಗ್ಸ್ ಮನೇಲೆ ಆಲ್ಮೋಸ್ಟ್ ಅಲ್ಲಿ ನನ್ನ ಜೀವನನ ಕಳೆದಿರೋದು. ಗುಬ್ಬಿನಲ್ಲೂ ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದು ಬೆಳೆದಿರೋದು. ಮತ್ತೆ ನನ್ನ ಬ್ರದರ್ಸ್ ಇರ್ಬೋದು, ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ನನ್ನ ಅಪ್ಸ್ ಅಂಡ್ ಡೌನ್ಸು, ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ಮುಂದೆ ತಂದಿದ್ದಾರೆ. ಅವ್ರು ಅದನ್ನೇನು ಕಂಡ್ಕೊಂಡಿಲ್ಲ. ಬಟ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ನೀವು ಮಾಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾರದೇ ಒಬ್ರು ಸಪೋರ್ಟ್ ಇದ್ರೆ ಅದು ನಿಮ್ಗೆ ಏನೋ ಒಂದು ಬಲ ಇದ್ದಂಗೆ. ನೀವು ಮಾಡೋ ಗುರಿ ಮತ್ತೆ ನೀವು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದ್ರೆ ಪ್ರತಿಯೊಬ್ರು ನಿಮಗೆ ಸಹಾಯ ಮಾಡ್ತಾರೆ. ಮತ್ತೆ ಸ್ಮಾರ್ಟ್ ವರ್ಕ್ ಮತ್ತೆ ಹಾರ್ಡ್ ವರ್ಕ್ ಅಂತ ಹೇಳಿದೆ. ಸೊ ತುಂಬಾ ಜನ ಏನಂತಾರೆ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಅಂತ, ಇನ್ ತುಂಬಾ ಜನ ಹಾರ್ಡ್ ವರ್ಕ್. ನಾನು ಎರಡರಲ್ಲೂ ಬಿಲೀವ್ ಮಾಡ್ತೀನಿ. ಅರೆ ನಿಮ್ದು ಈ ಸಕ್ಸಸ್ಗೆ ಸ್ಮಾರ್ಟ್ ವರ್ಕ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತು ಸರ್, ಮತ್ತೆ ಹಾರ್ಡ್ ವರ್ಕ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ? ದಿಸ್ ಇಸ್ ಆಕ್ಚುಲಿ ರೈಟ್ ಪಾಯಿಂಟ್. ಯಾಕೆ ಅಂದ್ರೆ ಇವತ್ತಿನ ದಿನ ನೀವು ಹಾರ್ಡ್ ವರ್ಕಿಗೂ ಸ್ಮಾರ್ಟ್ ವರ್ಕಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ಆಸ್ ಅನ್ ಆಂಟ್ರಪ್ರಿನರ್ ಐ ಆಲ್ವೇಸ್ ಥಿಂಕ್ ದಟ್ ಸ್ಮಾರ್ಟ್ ವರ್ಕ್. ಯಾಕಂದ್ರೆ ಕೆಲಸ ಡಿಫ್ರೆಂಟ್ ಆಗಿ ಮಾಡೋದಕ್ಕಿಂತ ಈಸಿಯಾಗಿ ಬೇಗ ಕ್ವಾಲಿಟಿ ಸರ್ವಿಸ್ ನ ಕೊಡೋದನ್ನ ನಾನು ಯೋಚನೆ ಮಾಡ್ತೀನಿ. ಯಾಕಂದ್ರೆ ಇಲ್ಲಿಂದ ನೀವು ಧಾರವಾಡಿಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ 3 ಮಾರ್ಗ ಇರುತ್ತೆ. ಒಂದು ರೋಡು, ಒಂದು ಟ್ರೈನು, ಒಂದು ನಿಯರ್ ಬೈ ಏರ್ಪೋರ್ಟ್ ಕನೆಕ್ಟ್ ಮಾಡ್ಕೊಂಡು ಹೋಗೋದು. ಕರೆಕ್ಟ್ ಅಲ್ಲ? ನಿಮ್ಗೆ ನೇರವಾಗಿ ಬೇಗ ಹೋಗ್ಬೇಕು, ನನ್ನ ಟೈಮ್ ಮ್ಯಾನೇಜ್ ಮಾಡ್ಬೇಕು, ಕೆಲಸ ಬೇಗ ಫಿನಿಶ್ ಮಾಡ್ಬೇಕು, ತುಂಬಾ ಶೆಡ್ಯೂಲ್ಸ್ ಇದೆ ಅಂದ್ರೆ ಏರ್ವೇಸ್ ಟ್ರೈ ಮಾಡ್ತೀರಾ. ನಿಮ್ಗೆ ಓಕೆ ಐ ಹ್ಯಾವ್ ಎ ಗುಡ್ ಟೈಮ್, ಲೈಕ್ ಆರಾಮಾಗಿ ಹೋಗೋಣ ಅಂದ್ರೆ ಐ ಚಾಯ್ಸ್ ಟ್ರೈನ್ ಚಾಯ್ಸ್ ಮಾಡ್ತೀನಿ. ಇಲ್ಲ ನನಗ್ ಮಧ್ಯದಲ್ಲಿ ಬೇರೆ ಬೇರೆ ಕೆಲ್ಸಗಳು ಬರುತ್ತೆ. ದಟ್ ಈಸ್ ಹೌ ಲೈಕ್ ಈಗ ನೀನ್ ಧಾರವಾಡಗೆ ಹೋಗ್ಬೇಕು ಅಂದ್ರೆ ನನ್ಗೆ ಇನ್ ಬಿಟ್ವೀನ್ ಚಿತ್ರದುರ್ಗದಲ್ಲಿ ಕೆಲಸ ಇದೆ, ಮಧ್ಯದಲ್ಲಿ ಇನ್ನೊಂದು ಕೆಲಸ ಇದೆ ಅಂದ್ರೆ ವಿಲ್ ಟೇಕ್ ಬೈ ಕಾರ್. ದಟ್ ಈಸ್ ಹೌ ನೀವು ಯಾವ ಕೆಲಸನ ಯಾವ ರೀತಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಹಾರ್ಡ್ ವರ್ಕ್ ಇರ್ಬೋದು, ಸ್ಮಾರ್ಟ್ ವರ್ಕ್ ಇರ್ಬೋದು, ಬಟ್ ಐಡಿಯಾಲಜಿ ಮ್ಯಾಟರ್ ಆಗುತ್ತೆ. ಈಗ ರೀಲ್ಸ್ ನೋಡ್ತಿದ್ರೆ ಸರ್, ಮೊನ್ನೆಲ್ಲ ರೀಲ್ಸ್ ನೋಡ್ತಿದ್ದೆ, ತುಂಬಾ ಏನಿಗೆ ವೈರಲ್ ಆಗ್ತಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಕಾಲೇಜ್ ಇಸ್ ವೇಸ್ಟ್, ಸ್ಕೂಲ್ ಇಸ್ ವೇಸ್ಟ್, ಎಜುಕೇಶನ್ ಇಲ್ಲ, ಎಜುಕೇಶನ್ ಇಸ್ ಅ ಟ್ರ್ಯಾಪ್ ಅಂತ ತೋರಿಸ್ತಿದ್ದಾರೆ. ಸೊ ನೀವು ಈಗ ನೀವು ಆಲ್ರೆಡಿ ಎಜುಕೇಶನ್ ಮಾಡ್ಕೊಂಡು ಎಂಟರ್ಪ್ರಿನರ್ಶಿಪ್ ಬಂದಿರೋದು. ಸೊ ನೀವು ಓದಿದ್ದು ಇಲ್ಲಿ ಯೂಸ್ಫುಲ್ ಆಗ್ತಿದ್ಯಾ? ಖಂಡಿತ. ಲೈಕ್ ಇವತ್ತಿನ ದಿನ ಎಲ್ಲಾ ರೀಲ್ಸ್ ಅಲ್ಲಿ ಹಾಕ್ತಾರೆ, ಎಲೋನ್ ಮಸ್ಕ್ ಹಂಗಾಗಿದ್ದಾರೆ, ನಮ್ಮ ಗೂಗಲ್ ಸಿಒ ಈಗಾಗಿದ್ದಾರೆ, ಎಲ್ಲ ಡ್ರಾಪ್ ಔಟ್ ಮಾಡಿದ್ದಾರೆ ಕಾಲೇಜಿಂದ. ಬಟ್ ಅವರು ತಿಳ್ಕೊಂತ ಇಲ್ಲ ನಮ್ಮಲ್ಲಿರೋ ಜನ. ನಾವೆಲ್ಲ ಓದಿರೋದು ನಾರ್ಮಲ್ ಕಾಲೇಜಸ್, ಸ್ಕೂಲ್ಸ್. ಅವರು ಓದಿ IITಗೆ ಹೋಗಿ ಅಲ್ಲೆಲ್ಲ ಸ್ಟ್ರಗಲ್ಸ್ ಪಟ್ಟು ಅಲ್ಲೆಲ್ಲ ಕಲ್ತಾದ್ಮೇಲೆ ಅವ್ರು ಡ್ರಾಪ್ ಔಟ್ ಮಾಡಿದ್ದಾರೆ. ಎಲ್ಲೋ ನಾರ್ಮಲ್ ಇಲ್ಲೇ ಓದಿ ಡ್ರಾಪ್ ಔಟ್ ಆಗಿರೋರು ತುಂಬಾ ಜನ ಇದ್ದಾರೆ. ನಮ್ಮಲ್ಲಿ ಎಷ್ಟೋ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಅಲ್ಲಿ ಓದಿರೋರು ಇವತ್ತು ದೊಡ್ಡ ದೊಡ್ಡ ಉದ್ಯಮದಲ್ಲಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಉದ್ಯಮದಲ್ಲಿ ಇರ್ಬೋದು, ಲೈಕ್ ಪೊಲೀಸ್ ಇರ್ಬೋದು, ಮತ್ತೆ ಇವತ್ತು ತುಂಬಾ ದೊಡ್ಡ ಪೊಲಿಟಿಕ್ಸ್ ಆಗಿರ್ಬೋದು, ತುಂಬಾ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಲೈಕ್ ನನ್ನ ಪ್ರಕಾರ ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು. ಸರ್ ಮತ್ತೆ ಡೂ ಯು ಚೂಸ್ ಟೈಮ್ ಓವರ್ ಮನಿ? ಆಫ್ ಕೋರ್ಸ್
ಟೈಮ್ ಓವರ್ ಮನಿ ಅಂದ್ರೆ ನಿಮ್ ಒಂದೊಂದ್ ಟೈಮಿಂಗ್ಸ್ ತುಂಬಾ ಮುಖ್ಯ. Yeah. ಟೈಮ್ ಇಸ್ ಅ ಮನಿ ನನ್ನ ಪ್ರಕಾರ. ನೀವು ಯಾವ ರೀತಿ ಆಕ್ಚುಲಿ ನಾನ್ ಇವಾಗ ನಾಳೆ ನಾಡಿದ್ದು ಈ ವೀಕ್ ಏನ್ ಮಾಡ್ಬೇಕು ಅಂತ ಲೈಕ್ ಪ್ರತಿಯೊಂದನು ನನ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಯಾವತ್ತು ಯಾರನ್ನ ಮೀಟ್ ಮಾಡ್ಬೇಕು, ಏನೇನ್ ಕೆಲಸ ಆಗ್ಬೇಕು, ನಮ್ ಟೀಮ್ಗೂ ಅಷ್ಟೇ ಡೆಡಿಕೇಟ್ ಆಗಿ ಅವ್ರಿಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಎಕ್ಸಾಂಪಲ್ ಈ ತಿಂಗಳಲ್ಲಿ ಇದಿದ್ದೇ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಮ್ ಅಗ್ರಿಕಲ್ಚರ್ ಅಲ್ಲಿ ಲೈಕ್ ಕ್ರಾಪಿಂಗ್ ಪೀರಿಯಡ್ಸ್ ಬರುತ್ತೆ, ಫರ್ಟಿಲೈಸಿಂಗ್ ಟೈಮ್ಸ್ ಬರುತ್ತೆ, ಸ್ಪ್ರೇಯಿಂಗ್ ಟೈಮ್ಸ್ ಬರುತ್ತೆ. ಈ ತಿಂಗಳಲ್ಲಿ ಯಾವ್ರನ್ನ ಟಾರ್ಗೆಟ್ ಮಾಡಬೇಕು, ನಮ್ ಟಾರ್ಗೆಟ್ ಆಡಿಯನ್ಸ್ ಯಾರು, ಈ ರೀತಿ ನಾವು ಡಿಫ್ರೆಂಟ್ ಸೆಗ್ರಿಗೇಷನ್ ಅಲ್ಲಿ ವರ್ಕ್ ಮಾಡಬೇಕು. ನಿಮ್ಮ ಪ್ರತಿಯೊಂದು ಈಗ ನಿಮ್ಗೊಂದು ಸ್ಕೂಲ್ಗೆ ಹೋದ್ರೆ ಅವ್ರಿಗೆ ಏನ್ ಸಿಲೆಬಸ್ ಬೇಕು ಅಂತ ಮುಂಚೆನೆ ರೆಡಿ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? Yes. ಅದೇ ರೀತಿ ನಾವು ನಮ್ ಜೀವನದ ಸಿಲೆಬಸ್ನ ನಾವು ಮುಂಚೆನೆ ರೆಡಿ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ತುಂಬಾ ಡೆಡಿಕೇಟ್ ಆಗಿ ನಿಮ್ಮ ಸಾಧನೆ, ನಿಮ್ಮ ಗುರಿಗಳಿಗೆ ತುಂಬಾ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ದಟ್ ಈಸ್ ವಾಟ್ ಐ ಟೆಲ್ ಆಸ್ ಅನ್ ಗುಡ್ ಆಂಟ್ರಪ್ರನರ್. ಮತ್ತೆ ನಮ್ದು ಅನಿಲ್ ಮತ್ತೆ ಪವನ್ ಸರ್ ಅಂತ ಇದ್ರು PUC ಓದ್ತಿದ್ದಾಗ. ಅವ್ರು ನಂಗೆ ಒಂದು ಮಾತು ಹೇಳ್ಕೊಟ್ಟಿದ್ರು ಸರ್, ಟೈಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್. ನಿಮ್ಗೆ Correct. ದುಡ್ಡು ಗೋಲ್ಡ್ ಇವೆಲ್ಲ ಸೆಕೆಂಡ್ರಿ, ಟೈಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್. ಒನ್ಸ್ ಟೈಮ್ ಹೋಯ್ತು ಅಂದ್ರೆ ವಾಪಸ್ ಬರಲ್ಲ, ನೀನ್ ದುಡ್ಡಿಗೆ ಕಳ್ಕೊಂಡೇ ಬರುತ್ತೆ. ಕರೆಕ್ಟ್, ನೀವು ಒಂದೊಂದ್ ಸೆಕೆಂಡ್ ಹೆಂಗ್ ಯೂಸ್ ಮಾಡ್ತೀಯಾ ಅದು ಇಂಪಾರ್ಟೆಂಟ್ ಅಂತ ನಂಗೆ ಅವರು ಹೇಳ್ಕೊಟ್ಟಿದ್ರು. ಖಂಡಿತ ನಿಜ. ಲೈಕ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಡಿಸಿಪ್ಲಿನ್ ಅನ್ನೋದು ಕಲ್ತ್ರೆ ಟೈಮ್ ಆಟೋಮೆಟಿಕ್ Time ನೀವು automatic. ಮ್ಯಾನೇಜ್ ಮಾಡ್ತೀರಾ. ಲೈಕ್ ನೀವು ಟ್ರೈನ್ಗೆ ಹೋಗೋರ್ನ ನೀವು ನೋಡ್ಬೋದು, ಲೈಕ್ ವೇರ್ ಡೈಲಿ ದೇ ವಿಲ್ ಗೋ ಫಾರ್ ಟ್ರಾವೆಲ್ ಬೈ ಟ್ರೈನ್, ಲೈಕ್ ದೇ ವಿಲ್ ಬಿ ಆನ್ ಸ್ಪಾಟ್ ವಿತ್ ದಟ್ ಕರೆಕ್ಟ್ Yeah. ಟೈಮಿಂಗ್. ಯಾಕಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ ಆಗಲ್ಲ ಅನ್ನೋ ಒಂದು ಮಾತು ಕೇಳಿದೀವಿ. ಅದೇ ರೀತಿ ನಿಮ್ ಜೀವನದಲ್ಲೂ ಅಷ್ಟೇ ಆ ಟೈಮ್ ನ ಕಳೆಯೋದಕ್ಕಿಂತ ಮುಂಚೆ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇರ್ತವೆ. ನೀವು ಒಂದ್ ವ್ಯಕ್ತಿ ಮಾತಾಡಿಸ್ಬೇಕು ಅಥವಾ ಒಂದು ಆಪರ್ಚುನಿಟಿನ ನೀವು ಪಡ್ಕೋಬೇಕು ಅಂದ್ರೆ ಆ ಟೈಮಲ್ಲೇ ಮಾಡಿ. ನಾಳೆ ನಾಡಿದ್ದು ಅನ್ನೋ ಒಂದು ಗ್ಯಾಪ್ ನ ಕ್ರಿಯೇಟ್ ಮಾಡ್ಕೋಬೇಡಿ. ಮತ್ತೆ ನೀವು ಎಷ್ಟೋ ಜನ ಈಗ ನ್ಯೂ ಇಯರ್ ಆಗ್ಲೇ ಮುಗ್ದೋಗ್ ಒಂದ್ ತಿಂಗ್ಳಾಯ್ತು, ನಾನು ಹೊಸ ವರ್ಷಕ್ಕೆ ಇದನ್ನ ಸ್ಟಾರ್ಟ್ ಮಾಡ್ಬೇಕು, ಈ 1ನೇ ತಾರೀಕು ಮಾಡ್ಬೇಕು, ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ದಿನ ಏನಾಗಿದೆ ಅಂದ್ರೆ ಸ್ಟೋರಿ ಅನ್ನೋದು ತುಂಬಾ, ನನ್ ಜೀವನದಲ್ಲೂ ನಾನು ಸ್ಟೋರಿ ಹಾಕ್ತೀನಿ. ಪ್ರತಿಯೊಂದನ್ನು ನಾನು ಸೋಷಿಯಲ್ ಮೀಡಿಯಾ ಅದೇ ಇಂಪ್ಯಾಕ್ಟ್ ಮಾಡ್ಬೇಕು, ಅದನ್ನ ಅವ್ರು ಇಂಪ್ಲಿಮೆಂಟ್ ಅದನ್ನ ಜಸ್ಟ್ ನನ್ ಜೀವನದ ಬಗ್ಗೆ ಅದು ಮಾತ್ರ ಇರ್ಬೇಕು. ಲೈಕ್ ಇವತ್ತಿನ ದಿನ ಅವರು ಏನ್ ಮಾಡಿದ್ರು ಅದನ್ನ ಅಪ್ಲೋಡ್ ಮಾಡ್ತಾರೆ. ದಟ್ ಈಸ್ ನಾಟ್ ಅದು ಇಂಡೈರೆಕ್ಟ್ಲಿ ಟ್ರಾಪಿಂಗ್ ಫಾರ್ ಸಮ್ವನ್ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ನೀವು ಒಂದ್ ಅಡ್ವೈಸ್ ಹೆಂಗ್ ಎಂಟರ್ಪ್ರಿನಿಯರ್ಸ್ ಆಗಿರ್ಬೋದು ಅಥವಾ ಹೆಂಗ್ ಓದ್ತಿರೋರಾಗಿರ್ಬೋದು, ಸೊ ಹೂ ವಾಂಟ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್, ಸೊ ಇವ್ರಿಗೆ ಒಂದು ಅಡ್ವೈಸ್ ಕೊಡೋದಾದ್ರೆ ಏನಂತ ಕೊಡ್ತೀವಿ? ಸರ್, ನಂದು ಬೆಸ್ಟ್ ಅಡ್ವೈಸ್ ಅಂದ್ರೆ ಡು ನಾಟ್ ಸ್ಟಾರ್ಟ್ ಟುಮಾರೋ, ಸ್ಟಾರ್ಟ್ ನೌ. ಯಾಕಂದ್ರೆ ನೀವ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ನೀವು ನಾಳೆ ಏನ್ ಮಾಡ್ಬೋದು ಅಂತ ಅಟ್ಲೀಸ್ಟ್ ಯೋಚನೆ ಮಾಡ್ಬೋದು. ಇವಾಗ ಸ್ಟಾರ್ಟ್ ಮಾಡಿದೀನಿ, ನಾಳೆ ಏನ್ ಆ ಪೇಜ್ ಅಲ್ಲಿ ಬರಿಬಹುದು ಅನ್ನೋದಾದ್ರೂ ನಿಮ್ಗೆ ಆಲೋಚನೆ ಬರುತ್ತೆ. ನೀವು ಸ್ಟಾರ್ಟೇ ಮಾಡ್ಲಿಲ್ಲ ಅಂದ್ರೆ ನಾಳೆ ಏನ್ ಬರಿಬೇಕು ಅಂತಾನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕನ್ಸ್ ಕಾಣಿ, ದೊಡ್ಡ ಕನ್ಸುಗಳು ಕಾಣಿ. ಬಟ್ ನಿಮ್ ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೊಂಡು ಕೆಲಸ ಮಾಡಿ. ಎಲ್ಲರೂ ಅವ್ರದೇ ಆದಂತ ಟ್ಯಾಲೆಂಟ್ ಇರುತ್ತೆ, ಅದನ್ನ ನೀವು ನಿಮ್ಮಲ್ಲೇ ಕಂಡುಕೊಂಡು ಪ್ರತಿಯೊಂದು ಆಪರ್ಚುನಿಟಿನೂ ನೀವು ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು, ನೀವು ಕೊಟ್ಟಿರೋ ಕೆಲ್ಸಗಳ್ನಿರ್ಬೋದು, ಯಾರೇ ಒಬ್ರು ಒಂದು ವ್ಯಕ್ತಿ ಕೆಲಸ ಕೊಡ್ತಿದ್ದಾರೆ, ಒಂದು ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಯಾರು ಈಸಿಯಾಗಿ ಕೊಡಲ್ಲ. ಒಂದು ಡಿಗ್ನಿಟಿ ನೀವು ತಗೊಂತಾ ಇದ್ದೀರ ಸೊಸೈಟಿನಲ್ಲಿ ಅಂದ್ರೆ ನಿಮ್ಗೆ ಅದರದೇ ಆದಂತ ಜವಾಬ್ದಾರಿ ಇರುತ್ತೆ. ಆಸ್ ಎ ಫ್ಯಾಮಿಲಿ ಮೆನ್ ಅವನ್ ಫ್ಯಾಮಿಲಿನ ಯಾವ ರೀತಿ ಜವಾಬ್ದಾರಿಯಿಂದ ಕಾಪಾಡ್ಕೊಂತಾನೆ, ಸೊಸೈಟಿನಲ್ಲೂ ಅಷ್ಟೇ ನೀವು ಹಾಡೋ ಒಂದೊಂದು ಮಾತು ಅಷ್ಟೇ ತೂಕವಾಗಿರ್ಬೇಕು. ನೀವು ಹೇಳೋ ಒಂದೊಂದು ವರ್ಡ್ಸ್ ಅಷ್ಟೇ ತುಂಬಾ ಲಾಭಾಂಶವಾಗಿರ್ಬೇಕು. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ತಿನ ದಿನನೇ ಪ್ರತಿಯೊಬ್ಬ ಸ್ಟಾರ್ಟ್ಅಪ್ ಮಾಡೋ ವ್ಯಕ್ತಿ ಯಾರಿಗೆ ಏನೇ ಕನ್ಕ್ಲೂಷನ್ ಇದ್ರು ಪ್ಲೀಸ್ ರೀಚ್ ಟು ಮೀ. ಲೈಕ್ ನಿಮ್ಗೆ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಯಾಕಂದ್ರೆ ನನ್ನ ಜೊತೆ ಎಷ್ಟೋ ಜನ ನನ್ನ ಜೂನಿಯರ್ಸು, ನನ್ನ ಸೀನಿಯರ್ಸು ಎಷ್ಟೋ ಜನ ನನ್ನ ಹತ್ರ ಬಂದು ಹೇಗ್ ಮಾಡ್ತಾ ಇದೆಯಾ ಚಂದನ್, ಲೈಕ್ ಇಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ, ಹೆಂಗೆ ನಿನ್ಗೆ ಈ ತರ ಆಪರ್ಚುನಿಟೀಸ್ ಬರುತ್ತೆ ಅನ್ನೋದನ್ನ ಕೇಳ್ತಾರೆ. ನಾನಂತವ್ರಿಗೆ ನನ್ನ ಟೈಮ್ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಫ್ರೀ ಮಾಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪ್ರೊಸೆಸ್ ಮಾಡಬೇಕು, ಕಂಪ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಏನೇನ್ ಮಾಡಿದ್ರೆ ನಿಮ್ಗೆ ಆಪರ್ಚುನಿಟೀಸ್ ಇದೆ. ಮತ್ತೆ ಇವತ್ತಿನ ದಿನ ಸ್ಟಾರ್ಟ್ಅಪ್ ಅನ್ನೋ ಎಕೋಸಿಸ್ಟಮ್ ಅಲ್ಲಿ ತುಂಬಾ ಗ್ರಾಂಟ್ಸ್ ಗಳಿದಾವೆ. ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಅಗ್ರಿಕಲ್ಚರ್, IT ಪ್ರತಿಯೊಂದಕ್ಕೂ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ಸ್ ಇದೆ.
ಮತ್ತೆ ಪ್ರತಿಯೊಂದರಲ್ಲೂ ನಿಮ್ಗೆ ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋಗ್ಬೋದು. ಆಲ್ ದ ಬೆಸ್ಟ್ ಪ್ರತಿಯೊಬ್ಬರಿಗೂ. ಯಾರೇ ಏನೇ ಮಾಡಂಗಿದ್ರು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇರ್ಬೋದು, ನೀವು ಫ್ರೀ ಫೀಲ್ ಟು ಕನೆಕ್ಟ್ ಮೀ. ಪ್ರತಿಯೊಂದರಲ್ಲೂ ಏನೇ ಇದ್ರು ನಾನು ನೇರವಾಗಿ ಅವ್ರಿಗೆ ಉತ್ತರ ಕೊಡ್ತೇನೆ. ಮತ್ತೆ ಈಗ ಒಂದು ಇಂಡಸ್ಟ್ರಿ ಅಥವಾ ಸೆಕ್ಟರ್ ವಿಚ್ ಹ್ಯಾಸ್ ಎ ಫ್ಯೂಚರ್ ಅಲ್ಲಿ ತುಂಬಾ ಒಳ್ಳೆ ಗ್ರೋಯಿಂಗ್ ಇದೆ ಅಂದ್ರೆ ಅದು ಯಾವ್ದಾಗಿರ್ಬೋದು ಸರ್? ಸರ್ ನನ್ನ ಪ್ರಕಾರ ಆಸ್ ಐ ಚೂಸ್ ಎನ್ ಅಗ್ರಿಕಲ್ಚರ್, ಲೈಕ್ ತುಂಬಾ ನಾಳೆ ದಿನ ಲೈಕ್ ನೀವು ಒಂದು ಮೇ ಬಿ ಲೈಕ್ ಏನ್ ಬೇಕಾದ್ರೂ ಬಿಟ್ಟಿರ್ಬೋದು, ಗಾಡಿ ಕಾರು ಮನೆ ಏನ್ ಬೇಕಾದ್ರೂ ಬಿಟ್ಟಿರ್ಬೋದು, ಬಟ್ ಊಟ ಅನ್ನೋದು ನಮ್ಮ ರೈತರು ಅವರ ಬೆವರಿನ ಶ್ರಮ ತುಂಬಾ ಇಂಪಾರ್ಟೆಂಟ್. ಪ್ರತಿ ಒಂದು ಭತ್ತದ ತೆನೆಯಲ್ಲೂ ಅವ್ರ ಶ್ರಮ ಇರುತ್ತೆ. ಅಗ್ರಿಕಲ್ಚರ್ ಅನ್ನೋದು ಇಟ್ಸ್ ಎ ಹ್ಯೂಜ್, ಒಂದು ದೊಡ್ಡ ಸಮುದ್ರ. ಅದರಲ್ಲಿ ತುಂಬಾ ನೆಕ್ಸ್ಟ್ ಒಂದು 10 ವರ್ಷ ಆದ್ಮೇಲೆ ತುಂಬಾ ಒಳ್ಳೆ ವ್ಯಾಲ್ಯೂ ಇದೆ. ಮತ್ತೆ ಇವತ್ತೇನು ಸಿರಿಕಲ್ಚರ್ ಅಂತ ಮಾಡ್ತಾ ಇದ್ದಾರೆ, ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದನ್ನೇ ಉದ್ಯೋಗ ಆಗಿ ತುಂಬಾ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ತುಂಬಾ ಕಂಪ್ನೀಸ್ ಮಾಡ್ತಾ ಇದೆ. ನಮ್ಮ ಟಿಪ್ಟೂರ್ದ ಅಕ್ಷಯ ಕಲ್ಪ ಮತ್ತೆ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಅವರು ತುಂಬಾ ಒಳ್ಳೊಳ್ಳೆ ಕಂಪ್ನಿಗಳಿದಾವೆ. ಬಟ್ ಅವ್ರದೇ ಆದಂತ ಒಂದು ಗುರಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನೀವು ಇಷ್ಟೊತ್ತವರೆಗೂ ನಮ್ಮ ಜೊತೆ ಟೈಮ್ ಕೊಟ್ಟು ನಮ್ಮ ಆಡಿಯನ್ಸ್ಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ಟು, ಸೊ ಅವ್ರಿಗೆ ಸಪೋರ್ಟ್ ಮಾಡಿ ನಮಗೂ ಒಂದು ಐಡಿಯಾ ಸಿಕ್ತು, ಅಡ್ವೈಸ್ ಕೊಟ್ರಿ, ತುಂಬಾ ಅಡ್ವೈಸ್, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂತೀವಿ. ಸೊ ನಮ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.